ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ಥಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ದಿನಕರ ಕೋಟಿ ತೇಜ ದಿನಕರ ಕೋಟಿ ತೇಜ ನಂಬಿದ ಭಕ್ತ ಜನರಿಗೆ ಕಲ್ಪಭೂಜ. ನಂಬಿದ ಭಕ್ತ ಜನರಿಗೆ ಕಲ್ಪಭೂಜ. ವಿನುತ ಪಾಶಾಂಕುಶವನು ಕೈಯೊಳದಿಹ. ವಿನುತ ಪಾಶಾಂಕುಶವನು ಕೈಯೊಳ ಆಂತಿಹ. ಘನಮೂರ್ತಿ ಏಕದಂತನ ವಿಘ್ನ ರಾಜನ. ಒಲಿದು ಸನ್ಮತಿಯ ನೀಡು ಕಾವ್ಯಕ್ಕೆ ಬಾಧೆ ತಲೆದೋರದಂತೆ ಮಾಡೋ. ಕಾವ್ಯಕ್ಕೆ ಬಾಧೆ ತಲೆದೋರದಂತೆ ಮಾಡೋ. ಚಲುವಿನ ಮಧುಪುರ ವಲಯದಿ ಸ್ಥಿರವಾಗಿ. ಚಲುವಿನ ಮಧುಪುರ ವಲಯದಿ ಸ್ಥಿರವಾಗಿ ನೆಲೆಸೂತ ಭಕ್ತರ ಸಲಗುವ ಗಣನಾಥ. ಶರಣು ಪಾರ್ವತಿ ನಂದನ ನಿರ್ಮಲ ಗುಣ ಶರದಿ ಮೂಷಿಕ ಸ್ಯಂದನ. ನಿರ್ಮಲ ಪಾರ್ವತಿ ನಂದನ ಎಲ್ಲರಿಗೂ ನಮಸ್ಕಾರ. ಅಕ್ರೂರ್ನ ಕೃಷ್ಣ ದರ್ಶನ ಏಕವ್ಯಕ್ತಿ ತಾಳಮದ್ದಲೆಗೆ ಎಲ್ಲರಿಗೂ ಸ್ವಾಗತ. ಅಕ್ರೂರ ಕೃಷ್ಣನ ಕುರಿತು ಕೇಳಿದ್ದಾನೆ. ಕೃಷ್ಣನನ್ನು ಕರೆದುಕೊಂಡು ಬರುವುದಕ್ಕೆ ಕಂಸನಿಂದ ಆಜ್ಞಪ್ತನಾಗಿದ್ದಾನೆ. ಅದಕ್ಕಾಗಿ ಸಿದ್ಧತೆ ಮಾಡಿಕೊಂಡು ಯಮುನಾ ನದಿಯನ್ನು ದಾಟಿ ಬೃಂದಾವನದಲ್ಲಿ ಕಾಲಿಡುತ್ತಿದ್ದಂತೆ ಕೃಷ್ಣನ ಹೆಜ್ಜೆಗಳನ್ನು ಕಂಡು ಸಂಭ್ರಮಿಸುತ್ತಾನೆ. ನಂದಗೋಪನ ಮನೆಯಲ್ಲಿ ಕೃಷ್ಣನನ್ನೇ ಕಾಣುತ್ತಾನೆ. ಕೃಷ್ಣನನ್ನು ಕರೆದುಕೊಂಡು ಮಥುರೆಗೆ ಹೊರಡುವಾಗ ಕಾಳಿಂದಿಯಲ್ಲಿ ಇಳಿದು ಮುಳುಗಿ ಅಲ್ಲಿ ಕ್ಷೀರಸಾಗರವನ್ನೇ ಶ್ರೀಮನ್ನಾರಾಯಣನನ್ನೇ ಕಾಣುತ್ತಾನೆ. ಈ ರೀತಿ ಕೇಳಿಕೆಯಿಂದ ದರ್ಶನದವರೆಗೆ ಕೃಷ್ಣ ದರ್ಶನ ಅಕ್ರೂರನಲ್ಲಿ ವಿಕಾಸವಾಗುತ್ತದೆ. ಅದನ್ನು ಪ್ರಸ್ತುತಪಡಿಸುವ ಅವಕಾಶ ಅಕ್ರೂರನ ಕೃಷ್ಣ ದರ್ಶನದಲ್ಲಿ. ಈಗ ಕೃಷ್ಣ ದರ್ಶನಕ್ಕೆ ಅಪ್ಪಣೆ ಕೇಳುತ್ತೇನೆ. ಅಂದಿನಿರುಳ ಕ್ರೂರ ತನ್ನಯ ಮಂದಿರದಿ ಶ್ರೀಹರಿಯ ನೆನೆಯುತ್ತ. ಕೃಷ್ಣ ಬಂದ ಭಾಗ್ಯದ ಪರಿಗೆ ವಿಸ್ಮಯದಿಂದ. ಶ್ರೀಹರಿ ಶ್ರೀಹರಿಯ ನೆನೆಯುತ್ತ ಬಂದ ಭಾಗ್ಯದ ಪರಿಗೆ ವಿಸ್ಮಯದಿಂದ ವಂದಿಸಿದ. ಶ್ರೀಹರಿ, ನಿನ್ನ ಚರಿತ್ರೆಯೇ ವಿಸ್ಮಯ. ನಮ್ಮ ಬಾಳಿನ ಕತ್ತಲು ಎಂದು ಕಳೆದೀತು ಅಂತ ಕಾಯುತ್ತಿದ್ದವರು ನಾವು. ಇಂದಿನ ಇರುಳು ಅಂತ ಅನ್ನಿಸ್ತಾ ಇದೆ. ಯಾಕೆ? ಇಷ್ಟು ದಿನ ಹಗಲು ಕತ್ತಲೆಯೇ ಆಗಿತ್ತು ನಮ್ಮ ಬದುಕಿಗೆ. ಇಂದು ಕಂಸ ಕರೆದು, ಅಕ್ರೂರ ನಾಳೆ ಗೋಕುಲಕ್ಕೆ ಹೋಗಿ ಕೃಷ್ಣ ಬಲರಾಮರನ್ನು ಕರೆದುಕೊಂಡು ಬಾ ಅಂತ ಹೇಳಿದನಲ್ಲ, ಆ ಕ್ಷಣಕ್ಕೆ ಇದು ಇಂದಿನ ಇರುಳು ಕತ್ತಲೆ ಅಂತ ನನಗನ್ನಿಸಿತು. ಅಂದರೆ ನಾಳಿನ ಬೆಳಗು ಅದು ಮಥುರೆಯ ಬೆಳಗು, ಮನುಕುಲದ ಬೆಳಗು ಅಂತ ನಾವು ಭಾವಿಸಿದೆವು. ಹಾಗಾಗಿ ಶ್ರೀಹರಿ, ನೀನು ಹುಟ್ಟುವ ಮೊದಲೇ ಈ ಶಬ್ದ ನಮಗೆ ಪರಿಚಿತವಾದದ್ದು.
ಎಲ್ಲವನ್ನೂ ಮೀರಿದವನು, ಎಲ್ಲರಿಗೂ ಆಗುವವನು. ಅಂಥವನೊಬ್ಬನನ್ನು ನಂಬಿ ಬದುಕಬೇಕು ಶ್ರದ್ಧೆಯಿಂದ ಅನ್ನುವುದನ್ನು ಕಲಿಸಿದ್ದರಿಂದ ನಾವು ಜೀವನವನ್ನು ಹಿಡಿದೆವು. ಆದರೂ ಬದುಕು ಕಷ್ಟವಾಗಿದೆ ಕೃಷ್ಣ. ವರ್ತಮಾನವನ್ನು ಹೇಗೆ ಹೇಳುವುದು? ಭವಿಷ್ಯದಲ್ಲಿ ಭರವಸೆಯನ್ನಿಟ್ಟದ್ದು ಕೃಷ್ಣ ಬರುತ್ತಾನೆ ಎಂಬ ಒಂದು ನುಡಿ. ಆ ಭರವಸೆ ಭಯವೂ ಆಗಿದೆಯಲ್ಲ. ವಸುದೇವ ದೇವಕಿಯರ ಮದುವೆಯ ಸಂಭ್ರಮದಲ್ಲಿ ನಡೆದಂತಹ ಆ ಸಂಗತಿಯನ್ನು ನೆನೆದರೆ ನಮಗೆಷ್ಟು ಸಂಭ್ರಮ. ದೇವರೇ ಕೆಳಗಿಳಿದು ಬರ್ತಾನೆ ದೇವಕಿಯ ಗರ್ಭದಲ್ಲಿ ಎನ್ನುವುದು ಅಶರೀರವಾಣಿ. ಆದರೆ ಅದನ್ನು ಕೇಳಿದ ಕ್ಷಣದಿಂದಲೂ ನನ್ನ ಬದುಕು ಮುಗಿಯಿತು, ನನ್ನ ಸಾವಿಗೆ ಮುನ್ನುಡಿಯಾಯಿತು ಅಂತ ಭಾವಿಸಿದವನು ಕಂಸ. ಕಂಸನ ಭಯ, ನಮ್ಮೆಲ್ಲರ ಭರವಸೆ ಎರಡೂ ಆದವನು ನೀನು ಶ್ರೀಹರಿ. ಅದಕ್ಕಾಗಿ ನಾವು ಕಾದಿದ್ದೇವೆ. ಆದರೆ ಎಂತಹ ವಿಸ್ಮಯ! ನಿನ್ನ ಚರಿತ್ರೆಯೊಂದೇ ಅಲ್ಲ, ಅಕ್ರೂರನ ಬದುಕು ನನ್ನ ಬದುಕು ಸಹ. ಕಂಸನಿಗೆ ಗೊತ್ತಿದೆ ಈ ಅಕ್ರೂರ ಕೃಷ್ಣ ಭಕ್ತ ಎಂದು. ಮನಸ್ಸಿನಲ್ಲಿ ಸದಾ ಕೃಷ್ಣನನ್ನು ನೆನೆಯುತ್ತಿದ್ದರೂ ನಾನು ಸೇವೆ ಮಾಡುತ್ತಿರುವುದು ಅಕ್ರೂರನ ಆಸ್ಥಾನದಲ್ಲಿ, ಅಕ್ರೂರನ ಮಂತ್ರಿಯಾಗಿ. ಯಾದವರನ್ನೆಲ್ಲ, ಬೇರೆ ಬೇರೆ ಕುಲಿದವರನ್ನು ಹೆಕ್ಕಿ ಹೆಕ್ಕಿ ಅನೇಕರನ್ನು ಕೊಂದಿದ್ದಾನೆ. ಇನ್ನನೇಕರು ಭಯದಿಂದಲೇ ಊರು ಬಿಟ್ಟಿದ್ದಾರೆ. ಎಲ್ಲೆಲ್ಲಿ ಇದ್ದಾರೆಯೋ ಗೊತ್ತಿಲ್ಲ. ನನ್ನ ದೇವಕಿ ವಸುದೇವರು ಸೆರೆಯಲ್ಲಿದ್ದಾರೆ. ಪ್ರಭು, ಒಂದೊಮ್ಮೆ ಈ ಕಂಸನಲ್ಲಿ ನನಗೆ ಅಸೂಯೆಯೂ ಆಗುತ್ತದೆ. ಎಷ್ಟು ನಂಬಿದವನು! ಒಂದು ಮಾತು ಆಕಾಶದಿಂದ ಬಂತು ಅಂತ ಹೇಳಿದರೆ ಅದನ್ನು ಸಂಪೂರ್ಣವಾಗಿ ನಂಬಿದ. ನನ್ನ ಹನನಕ್ಕಾಗಿ, ಸಂಹರಣಕ್ಕಾಗಿ ಶ್ರೀಹರಿ ಅವತರಿಸುತ್ತಿದ್ದಾನೆ ಎನ್ನುವ ಮಾತನ್ನು ಅಕ್ಷರಶಃ ನಂಬಿದ್ದರಿಂದಲ್ಲವೇ ಇಂದು ಈ ಪರಿಸ್ಥಿತಿ ಇಲ್ಲಿ. ಅವನಿಗೆ ಭಯವಾದರೆ ದೇವಕಿಗೆ ಭರವಸೆಯಾಯಿತಲ್ಲ. ಯಾವ ಭರವಸೆಯಿಂದ ಹಡೆಯುತ್ತಾಳೆ ತಾಯಿ ಹೇಳು? ನನ್ನ ಮಗು ಬದುಕಲಿ, ನನ್ನ ಸಂತಾನ ನನಗೆ ಭವಿಷ್ಯವಾಗಲಿ ಎನ್ನುವ ಆ ಆಕಾಂಕ್ಷೆಯಿಂದಲ್ಲವೇ. ಆದರೆ ದೇವಕಿಗೆ ಗೊತ್ತಿದೆ, ನನಗೆ ಹುಟ್ಟಿದ ಮಗುವನ್ನೆಲ್ಲ ಈ ಕಂಸ ಕೊಲ್ಲುತ್ತಾನೆ ಎಂದು ಗೊತ್ತಿದ್ದು ಹಡೆಯುವುದಕ್ಕೆ ಸಿದ್ಧಳಾದಳಲ್ಲ. ಅವಳ ಶ್ರದ್ಧೆಯ ಮುಂದೆ ನಾವು ಸಣ್ಣವರು ಶ್ರೀಹರಿ. ಅಂತೆಯೇ ಹಗಲು ರಾತ್ರಿ ಕೃಷ್ಣ ಕೃಷ್ಣ, ಅವನು ನನ್ನನ್ನು ಕೊಲ್ಲುವುದಕ್ಕೆ ಬರುತ್ತಿದ್ದಾನೆ ಎನ್ನುವ ಆತಂಕದಿಂದಲೇ ಬದುಕುತ್ತಿರುವ ಕಂಸನ ಭಯದಲ್ಲಿಯೂ ಸದಾ ಕೃಷ್ಣ. ಅಂತಹ ನೆನಹೊಂದು ನಮ್ಮ ಮನದಲ್ಲಿಯೂ ಬರಲಿ ಅಂತ ಭಕ್ತರು ಬಯಸಿದರೆ ತಪ್ಪೇ? ಹಾವಿನ ಹೆಡೆಯ ನೆರಳಿನಲ್ಲಿ ಹಕ್ಕಿಯೊಂದು ಬದುಕಿತು ಅಂತ ಹೇಳಿದರೆ ಕವಿ ಸಮಯ ಅಂತ ಉಳಿದವರು ಹೇಳಿಯಾರು. ಅಕ್ರೂರನಿಗೆ ಹಾಗಲ್ಲ, ಅದು ಬದುಕು. ಕೃಷ್ಣ ಹನನಕ್ಕಾಗಿಯೇ, ಕೃಷ್ಣನನ್ನು ಕೊಲ್ಲುವುದಕ್ಕಾಗಿಯೇ ಎಲ್ಲ ದಿನವೂ ಕೂಡ ಒಂದೆಲ್ಲ ಒಂದು ತಂತ್ರವನ್ನು ಮಾಡುತ್ತಿರುವ ಕಂಸನ ಆಸ್ಥಾನದಲ್ಲಿ ಮಂತ್ರಿಯಾಗಿ ಅವನಡಿಯ ಸೇವೆಯಲ್ಲಿ ತೊಡಗಿದವನು ಅಕ್ರೂರ. ಕಂಸನ ಆಶ್ರಯದಲ್ಲಿ ಅಕ್ರೂರನಿಗೆ ಅವಕಾಶವೇ? ಹೌದಲ್ಲ? ಇದನ್ನು ಹೇಗೆ ಹೇಳುವುದು ಕೃಷ್ಣ? ನಿನ್ನ ಚರಿತ್ರೆಯೇ ವಿಸ್ಮಯವಾದದ್ದು ಅಂತ ನಾವು ಭಾವಿಸಿದರೆ ನಿನ್ನನ್ನು ನಂಬಿದವರಿಗೂ ಬದುಕಿನಲ್ಲಿ ಇಷ್ಟು ವಿಸ್ಮಯವನ್ನು ನೀಡುತ್ತಿದ್ದೀಯಲ್ಲ. ಇಷ್ಟು ದಿನಗಳ ಕಾಲ ಒಂದೆಲ್ಲ ಒಬ್ಬರನ್ನು ಯಾವುದಕ್ಕೆ ಕಳುಹಿಸುತ್ತಿದ್ದ? ಹೋಗಿ ಬೃಂದಾವನದಲ್ಲಿರಲಿ ಗೋಕುಲದಲ್ಲಿರಲಿ ಕೃಷ್ಣನನ್ನು ಮುಗಿಸಿ ಬನ್ನಿ, ಕೊಂದು ಬನ್ನಿ ಅಂತ ಕಳುಹಿಸುತ್ತಿದ್ದ. ಇಂದು ಮಾತ್ರ ಕರೆದು ಹೇಳಿದ ಅಕ್ರೂರ, ನಿನಗಿಂತಲೂ ಆಪ್ತರು ಅಂತ ನನಗೆ ಯಾರಿದ್ದಾರೆ? ನನ್ನ ಮನಸ್ಸಿನ ದುಗುಡವನ್ನು ನಿನ್ನಲ್ಲಿ ಹೇಳಿಕೊಳ್ಳುತ್ತಿದ್ದೇನೆ. ಇದೋ ಬರುವ ಚತುರ್ದಶಿಯಂದು ಬಿಲ್ಲ ಹಬ್ಬವನ್ನು ನಿರ್ಣಯಿಸಿದ್ದೇನೆ. ನನ್ನ ಅಳಿಯಂದಿರು ಬರಬೇಕು. ಮಾವನ ಮನೆಯಲ್ಲಿ ಹಬ್ಬ ಎಂದು ಅವರನ್ನು ಕರೆದುಕೊಂಡು ಬರ್ತೀಯ? ಯಾಕೆ ಅಂತ ಸಹಜವಾಗಿ ಕೇಳಿದಾಗ, ಮತ್ಯಾಕೆ? ಅವರನ್ನು ಕೊಲ್ಲಿಸುವುದಕ್ಕೆ, ಅದಕ್ಕಾಗಿಯೇ ಕರೆದುಕೊಂಡು ಬರಬೇಕು ಅಂತ ಹೇಳಿದ. ದೇವರನ್ನು ಕರೆದುಕೊಂಡು ಬಂದರೆ ಕಂಸ ಕೊಲ್ಲುತ್ತಾನೆ. ಇದು ಅರಸನೇ ಆಡಿದ ಮಾತು. ಅರಸನನ್ನು ನಂಬಿದರೆ ಕರೆದುಕೊಂಡು ಬರುವುದಕ್ಕೆ ನನಗೆ ಧೈರ್ಯ ಬರುವುದಿಲ್ಲ. ಆದರೆ ನಿನ್ನಲ್ಲಿರುವ ವಿಶ್ವಾಸ ಶ್ರೀಹರಿ, ನೀನು ಬಂದರೆ ಕಂಸ ಮುಗಿದಾನೆಯೇ ವಿನಃ ನನ್ನ ದೇವರಿಗೆ ಏನೂ ಆಗುವುದಿಲ್ಲ ಎನ್ನುವ ಶ್ರದ್ಧೆ ನನಗೆ ಈ ಧೈರ್ಯವನ್ನು ಕೊಟ್ಟಿದೆ.
ಹಾಗಾಗಿ ಈ ರಾತ್ರಿ ನಿನ್ನ ಧ್ಯಾನದಲ್ಲಿ ಕಳೆಯುತ್ತಿದ್ದೇನೆ. ಎಂದು ಬೆಳಗಾದೀತು? ಎಷ್ಟು ಹೊತ್ತಿಗೆ ಬೆಳಗಾದೀತು? ಯಾವಾಗ ಹೊರಟೇನು? ಅದು ಈ ಬೆಳಗಿನಿಂದಲ್ಲವೇ ನಮ್ಮೆಲ್ಲರ ಬದುಕು ಬೆಳಗುವುದು ಎಂಬ ಭರವಸೆಯಿಂದ ಶ್ರೀಹರಿ ನಿನಗಾಗಿ ಕಾಯುತ್ತಿದ್ದೇನೆ. ಬೆಳಗಾಗಬೇಕಲ್ಲ. ನನ್ನ ಆತುರವೋ ಏನೋ ಕತ್ತಲೆ ಸರಿಯುತ್ತಿಲ್ಲ ಎಂದು ಅನ್ನಿಸುತ್ತಿದೆ. ಇಷ್ಟೂ ದಿನಗಳ ಕಾಲ ಹಗಲನ್ನು ರಾತ್ರಿಯಾಗಿಯೇ ಕಳೆದವರು, ಯಾವಾಗ ಬೆಳಕು ಅಂತ ನಿರೀಕ್ಷಿಸಿದವರು. ಆದರೆ ಈಗ ಅವನು ಬಂದಿದ್ದಾನೆ, ಬೆಳೆಯುತ್ತಿದ್ದಾನೆ, ಅವನನ್ನು ಕರೆದುಕೊಂಡು ಬರಬೇಕು ಅಂತ ಆಜ್ಞೆಯಾದಾಗ ಎಂಥ ಉತ್ಸಾಹ ಅದು, ಎಂಥ ಕಾತರ. ದೇವರೇ, ಬೆಳಗಾಗುವುದಿಲ್ವೇ? ಉದಯಾದ್ರಿಗಡರಿ ಬಂದು ದೀಪ ಭಾಸ್ಕರ ಯಾಕೆ ನೀದಿರಿಂಗೆ ಬರಲೊಲ್ಲನು. ಉದಯಾದ್ರಿಗಡರಿ ಬಂದು ದೀಪ ಭಾಸ್ಕರ ಯಾಕೆ ಇದಿರಿಂಗೆ ಬರವಲ್ಲನು. ಭಾಸ್ಕರ ಯಾಕೆ ಇದಿರಿಂಗೆ ಬರವಲ್ಲನು. ಮಧುದ್ವೇಷಿ ಹರಿಯ ಶ್ರೀಪದವ ಕಾಣುವ ಯೋಗ. ಮಧುದ್ವೇಷಿ ಹರಿಯ ಶ್ರೀಪದವ ಕಾಣುವ ಯೋಗ ವಿಧಿಯು ತಪ್ಪಿಸುವನೇನೋ. ಯೋಗವ ವಿಧಿಯು ತಪ್ಪಿಸುವನೇನೋ. ಮಧುದ್ವೇಷಿ ಹರಿಯ ಶ್ರೀಪದವ ಕಾಣುವ ಯೋಗ ವಿಧಿಯು ತಪ್ಪಿಸುವನೇನೋ. ಕಂಸನ ಆಡಳಿತದಲ್ಲಿ ಮಂತ್ರಿಯಾಗಿದ್ದರಿಂದ ಕಂಸನ ಸಂಕಲ್ಪವೇ ಜಗತ್ತಿನಲ್ಲಿ ನೆರವೇರುತ್ತದೆ ಅಂತ ನಿರೀಕ್ಷಿಸಿಬಿಟ್ಟೆನಲ್ಲ ನಾನು. ಕೃಷ್ಣ ದೊಡ್ಡವನು ಅಂತ ತಿಳಿದರೂ ಕಂಸನಾಜ್ಞೆಯನ್ನು ನಡೆಸುವುದು ನನಗೆ ಕರ್ತವ್ಯ ಆಗಿರಬಹುದು. ಆದರೆ ವಿಧಿಗೆ ಕಂಸನ ಅಣತಿಯೇ? ಎಷ್ಟು ಸಣ್ಣದಾಗಿ ಆಲೋಚನೆ ಮಾಡಿದೆ. ಕಂಸ ಹೇಳಿದ ತಕ್ಷಣ ಹೊರಡುವುದಕ್ಕೆ ಸಿದ್ಧತೆ ಮಾಡಿದೆ. ಹೋಗುವುದಕ್ಕಾಗುತ್ತದೆಯೇ? ಯಾಕೆ? ಕಂಸನ ಕೊಲ್ಲುವ ಸಂಕಲ್ಪಕ್ಕೆ ಅನುಕೂಲವಾದವನು ಯಾರು? ಅಕ್ರೂರ. ಈ ಅಕ್ರೂರ ಹೋದರೆ, ಕೃಷ್ಣನನ್ನು ಕರೆತಂದರೆ ಈ ಎಲ್ಲ ಕಂಸನ ಸಂಕಲ್ಪಕ್ಕೆ ಅನುಕೂಲ ಮಾಡಿಕೊಡ್ತಾನೆ ಎನ್ನುವ ಕಾರಣದಿಂದ ಸೂರ್ಯನಿಗೆ ಬೆಳಗಾಗುವ ನಿರೀಕ್ಷೆಯೇ ಇಲ್ಲ. ಯಾಕೆ ಮೂಡಿ ಬರ್ತಾನೆ ಅವನು? ಕೆಟ್ಟ ಕೆಲಸಕ್ಕಾಗಿ ಹೊರಟಂತಹ ಈ ಅಕ್ರೂರನಿಗೆ ಸಹಾಯ ಮಾಡುವುದಕ್ಕೆ ಸೂರ್ಯ ಬೆಳಗುತ್ತಾನೆ ಅಂತ ನಿರೀಕ್ಷೆ ಮಾಡಿಬಿಟ್ನಲ್ಲ ನಾನು. ಒಂದೇ ಎರಡೇ ನಮ್ಮ ಅಧಿಕಾರ ಮಾಡಿದ ಅವಾಂತರಗಳು. ಸಣ್ಣ ಶಿಶುವಾದಂತಹ ಕೃಷ್ಣನಲ್ಲಿ ಪೂತನಿಯನ್ನು ಕಳುಹಿದರು. ನಾನು ಈಗ ಆಲೋಚನೆ ಮಾಡುವುದು, ದೇವರಲ್ಲಿ ಹೋಗುವಾಗ, ಸನ್ಯಾಸಿಗಳನ್ನು ಕಾಣುವಾಗ, ಹಿರಿಯರನ್ನು ಕಾಣುವಾಗ ಬರಿಗೈಯಲ್ಲಿ ಹೋಗಬಾರದು. ಹೌದಲ್ಲ? ಕಂಸನ ಮಂತ್ರಿ ಸಾಮಾನ್ಯದವನಲ್ಲ. ರಥ ಯೋಗ್ಯವಾಗಿರಲಿ ಅಕ್ರೂರ ಅವನದ್ದು. ಯಾಕೆಂದರೆ ಬಂದವನು ಕಂಸನಂದ ಬಂದವನಾದದ್ದರಿಂದ ಅವನ ಮರ್ಯಾದೆಗೆ ಮುಕ್ಕಾಗದಂತೆ, ಅರಮನೆಯ ಹಿರಿತನಕ್ಕೆ ಕುಂದಾಗದಂತೆ ಎಲ್ಲ ವ್ಯವಹಾರಗಳೂ ನಡೆಯಬೇಕು ಎಂಬ ಲಕ್ಷ್ಯ ಕಂಸನದ್ದು. ಅವನ ಪ್ರತಿಷ್ಠೆಗೆ ಕೊರತೆಯಾಗಬಾರದು ಅಂತ ಏನನ್ನು ಹಿಡಿದುಕೊಂಡು ಹೋಗಲಿ? ನನ್ನ ಕೃಷ್ಣನಿಗೆ ಯಾವುದು ಬಹಳ ಹಿತವಾದದ್ದು ಅಂತ ಕೇಳಿದರೆ ನಾವು ಕಥೆ ಕೇಳಿದ್ದೇವಲ್ಲ. ಕರಿಯ ಕೃಷ್ಣನ ಕೈಯಲ್ಲಿ ಬಿಳಿಯ ಹಾಲು ಬೆಣ್ಣೆಗಳು ಎಷ್ಟು ಚೆನ್ನಾಗಿ ಕಾಣುತ್ತವೆ ಅಂತ ಹೇಳಿದ್ದನ್ನು ಹೌದು ಅಂತ ಹಾಲನ್ನು ತೆಗೆದುಕೊಂಡು ಹೋಗೋಣವೇ? ಒಪ್ಪುತ್ತಾರೆಯೇ ಅವರು? ಹಾಲಿನಲ್ಲಿ ವಿಷ ಹಾಕಿದವರು ನಾವು. ಕರದಿಟ್ಟ ಹಾಲಿನಲ್ಲ, ತಾಯಿಯ ಹಾಲಿನಲ್ಲಿ ವಿಷ ಹಾಕಿದ ಅಧಿಕಾರ ಇಲ್ಲಿಯದು. ಹಾಲನ್ನು ಹಿಡಿದುಕೊಂಡು ಹೋಗುವ ಹಾಗಿಲ್ಲ. ಯಾಕೆ? ನನ್ನ ಕೃಷ್ಣ ಗೋವುಗಳ ಹಿಂದೆ ನಲಿದನಂತೆ, ಕುಣಿದನಂತೆ, ಗೋವಿಂದನಂತೆ. ಹಾಗಿದ್ದರೆ ಒಂದು ಕರುವನ್ನು ಎತ್ತಿಕೊಂಡು ಹೋಗೋಣವೇ ಉಡುಗೊರೆಯಾಗಿ?
ಅಂತ ಸುಂದರವಾದ ಆಕಳ ಕರುವನ್ನು ಎತ್ತಿಕೊಳ್ಳೋಣ ಅಂತ ನೋಡಿದರೆ ನಾವು ಧೇನುಕನನ್ನು ಕಳುಹಿಸಿದವರಲ್ಲವೇ? ಈ ಹೋರಿಯ ರೂಪದಲ್ಲಿ ಹೋದಂತಹ ಧೇನುಕ ಕೃಷ್ಣ ಬಲರಾಮನನ್ನು ಮರ್ದಿಸಿ ಬರ್ತಾನೆ ಅಂತ ನಿರೀಕ್ಷೆ ಮಾಡಿದ್ರು. ಗೋಕುಲದವರು ಒಪ್ಪಲಿಕ್ಕಿಲ್ಲ. ಅವರ ಹಿಂಡಿನದ್ದಲ್ಲದ ಒಂದು ಕರುವನ್ನು ಒಳಗೆ ಬಿಟ್ಟುಕೊಳ್ಳುವುದು ಸಾಧ್ಯವೇ ಇಲ್ಲ. ಕರುವನ್ನು ತೆಗೆದುಕೊಂಡು ಹೋಗುವುದು ಸಾಧ್ಯ ಇಲ್ಲ. ನನ್ನ ಕೃಷ್ಣ ಇನ್ನೂ ಸಣ್ಣವನು, ಆದದ್ದರಿಂದ ಒಂದು ಆಟಿಗೆಯನ್ನು ಒಯ್ಯೋಣ ಅಂತ ನಿರೀಕ್ಷೆ ಮಾಡಿದರೆ ಯಾವುದನ್ನು ಒಯ್ಯೋಣ? ಸಣ್ಣದಾದ ಗಾಡಿಯ ಪ್ರತಿಕೃತಿ ಉಂಟಲ್ಲ, ಅದನ್ನು ತೆಗೆದುಕೊಂಡು ಹೋಗೋಣ ಅಂದರೆ ಶಕಟಾಸುರನನ್ನು ಕಳುಹಿಸಿದವರು ನಾವು. ಗಾಡಿಯ ಮೇಲೆಯೂ ವಿಶ್ವಾಸ ಇಲ್ಲ. ಏನು ಒಯ್ಯೋಣ? ಯಾವುದೋ ಒಂದು ಹಕ್ಕಿಯ ಚಿತ್ರವನ್ನು, ಹಕ್ಕಿಯ ಮೂರ್ತಿಯನ್ನು, ಹಾವಿನ ಚಂದವಾದ ಮೂರ್ತಿ ಆಗುವುದಿಲ್ಲ. ಅಘಾಸುರನನ್ನು ಕಳುಹಿಸಿದವರು, ಆದದ್ದರಿಂದ ಹಾವು ಹರಿದರೆ ನಂಬಲಿಕ್ಕಿಲ್ಲ. ಬಕಾಸುರನನ್ನು ಕಳುಹಿಸಿದವರು, ಹಕ್ಕಿಯೂ ನಂಬಿಕೆಯದಲ್ಲ. ಏನು ಒಯ್ಯಲಿ? ಯಾವ ಆಡಳಿತ, ಯಾವ ಅಧಿಕಾರ ತಾಯಿಯ ಹಾಲಿನಲ್ಲಿ ವಿಷವನ್ನು ತುಂಬಿತೋ ಆ ಅಧಿಕಾರದ ಪ್ರತಿನಿಧಿಯಾಗಿ ನಾನು ಏನನ್ನು ಒಯ್ದರೆ ಭರವಸೆ ಬಂದೀತು? ದೇವರನ್ನು ಕಾಣುವುದಕ್ಕೆ ಯಾವ ಸಂಗತಿಯನ್ನು ತೆಗೆದುಕೊಂಡು ಹೋಗಲಿ ಅಂತಂದ ಹೇಳಿದರೆ ಯಾವ ಹೊಸದು ಬಂದರೂ ನಂಬಲಿಕ್ಕೆ ಅವರು ಸಿದ್ಧರಾಗುವುದಿಲ್ಲ. ಸುರಕ್ಷೆ ಅಂದರೆ ಏನು ಅಂತ ಮಂತ್ರಿಯಾದ ನನಗೆ ಚೆನ್ನಾಗಿ ಗೊತ್ತು. ಅಪಾಯವನ್ನು ಮುಂಗಂಡು ಏನು ಬೇಕು ಸುರಕ್ಷೆಗೆ ವ್ಯವಸ್ಥೆ ಅಂತ ಆಲೋಚಿಸುವವರು ನಾವು, ಹೌದು. ಹಾಗಾಗಿ ಏನನ್ನು ಒಯ್ಯಲಿ? ಕೈಯಲ್ಲಿ ಹಿಡಿದುಕೊಂಡು ಹೋಗುವುದಕ್ಕೇ ಒಂದು ವಸ್ತುವಿಲ್ಲದಷ್ಟು ಅಸಹಾಯಕ ಸ್ಥಿತಿಯಲ್ಲಿ ನಾವಿದ್ದೇವೆ. ಅಪನಂಬಿಕೆಯನ್ನು ಬೆಳೆಸಿದ್ದೇವೆ. ಇಂತಹ ನನಗೆ ದೇವರನ್ನು ಕಾಣುವುದಕ್ಕೆ ಅವಕಾಶವಾಗಿಯೇ ಬಿಟ್ಟಿತು. ಕಂಸನಾಣತಿಯಂತೆ ನಡೆದುಕೊಂಡು ಹೋಗುತ್ತದೆ ಅಂತ ನಿರೀಕ್ಷೆ ಮಾಡಿದ ತಪ್ಪು ನನ್ನದು. ಸೂರ್ಯ ಮೂಡುವುದಿಲ್ಲ. ಈ ಅಕ್ರೂರ ಗೋಕುಲಕ್ಕೆ ಹೋದರೆ ಎಳೆಯ ಕೃಷ್ಣ ಬಲರಾಮನನ್ನು ತಂದು ದುಷ್ಟನಾದ ಕಂಸನ ಕೈಯಲ್ಲಿ ಕೊಡ್ತಾನೆ ಅಂತ ಅವನಿಗೆ ಗೊತ್ತು. ಹಾಗಾಗಿ ಮಧುದ್ವೇಷಿ ಹರಿಯ ಶ್ರೀಪದವ ಕಾಣುವ ಯೋಗ ವಿಧಿಯು ತಪ್ಪಿಸುವನೇನೋ ಸಂಶಯ ಇಲ್ಲ, ತಪ್ಪಿಸುತ್ತಾನೆ. ನನಗೆ ಅವಕಾಶ ಇಲ್ಲ. ಇಷ್ಟೂ ದಿನ ದುಷ್ಟನ ಸೇವೆ ಮಾಡಿ ಒಂದೇ ಕ್ಷಣದಲ್ಲಿ ದೇವದರ್ಶನಕ್ಕೆ ನನಗೆ ಅರ್ಹತೆ ಇದೆ, ಅಧಿಕಾರ ಇದೆ ಅಂತ ನಿರೀಕ್ಷೆ ಮಾಡಿದನಲ್ಲ. ನನ್ನ ನಿರೀಕ್ಷೆ ಎಷ್ಟು ದೊಡ್ಡದಾಗಿ ಬಿಟ್ಟಿತು. ಒಬ್ಬ ಕೃಷ್ಣನನ್ನು ಕಾಣುವುದಕ್ಕೆ ದೇವಕಿ 7 ಮಕ್ಕಳನ್ನು ಕಳೆದುಕೊಂಡಳು. ಸಾಧ್ಯವೇ? ಒಬ್ಬ ಶ್ರೀಹರಿಯನ್ನು ಕಾಣುವುದಕ್ಕೆ ಪ್ರಹ್ಲಾದ ತನ್ನ ತಂದೆಯನ್ನೇ ಬಲಿಗೊಡಬೇಕಾಗಿ ಬಂತು. ನಾನು ಏನು ಕಳೆದುಕೊಂಡಿದ್ದೇನೆ? ಒಂದು ದಿನದ ಊಟ ಬಿಟ್ಟವನಲ್ಲ ನಾನು. ರಾಜಾಶ್ರಯದಲ್ಲಿ ಸುಖವಾಗಿ ಬೆಳೆದವನು ನಾನು. ಹೊಟ್ಟೆಯ ಸಂಕಟ ಎಷ್ಟಾದರೂ ಇರಲಿ, ಹಸಿವಿಗೆ ಕೊರತೆ ಮಾಡಿದ್ದನೋ ಇವನು? ಬಟ್ಟೆಗೆ ಕೊರತೆಯಾಗಿತ್ತೇ? ಅರಮನೆಯ ಪ್ರತಿಷ್ಠೆಗೆ ಹೊಂದಿ ಪ್ರತಿಯೊಂದನ್ನು ನಡೆಸಿಕೊಂಡು ಬಂದವನು. ಇಂತಹ ನನಗೆ ಒಂದು ಕ್ಷಣದಲ್ಲಿ ಶ್ರೀಹರಿಯ ದರ್ಶನವಾಗುತ್ತದೆ ಅಂತ ನಿರೀಕ್ಷೆ ಮಾಡಿದರೆ ರಾತ್ರಿ ಬೆಳಗಾಗುವುದು ಕಂಸನ ಕೈಯಲ್ಲಿಲ್ಲ, ವಿಧಿಯ ಕೈಯಲ್ಲಿದೆ. ಅವಕಾಶ ಇಲ್ಲ, ಬಿಡುವುದೇ ಒಳ್ಳೆಯದು. ಈ ರಾತ್ರಿ ಎಷ್ಟು ದೀರ್ಘವಾದೀತು, ಅದು ಎಷ್ಟು ದೀರ್ಘವೂ ಆಗಲಿ, ನಾನು ಕಾಯುವುದಕ್ಕೆ ಸಿದ್ಧ, ಶ್ರೀಹರಿಯನ್ನು ನೆನೆಯುತ್ತಾ. ಹಾಗಾಗಬಹುದೇ? ಇಲ್ಲ ಇಲ್ಲ, ಅದು ಅದು ಕೆಂಪು ಕಾಣುತ್ತಾ ಇದೆ. ರವಿಯುದಯ ಜಲಗೆ ರವಿ ಉದಯ ಜಲಗೆ ಬರಲ್ ಇತಲ ಕ್ರೂರನು ಭವಾಬ್ದಿಯ ಉತ್ತರಿಬೆ ಎಂದೆನುತ ಭವಾಬ್ದಿಯ ಉತ್ತರಿಬೆ ಎಂದೆನುತ ಭವಾಬ್ದಿಯನುತ್ತರಿಬೆನೆಂದೆನುತ ರಥಗಡರುತ್ತ ಬರಲು ಎಷ್ಟು ಸಾರಿ ವಿಚಾರ ಮಾಡಿದರೂ ಲೌಕಿಕವಾದ ಈ ಸಂಗತಿಗಳನ್ನು ಮೀರಿ ಲೋಕೋತ್ತರವನ್ನು ಕಾಣುವುದಕ್ಕೆ ನಮಗೆ ಆಗುವುದಿಲ್ಲ. ಯಾಕೆ? ಈ ಮಾಯೆಯನ್ನು ಉತ್ತರಿಸುವುದು ಎಷ್ಟು ಕಷ್ಟ ಶ್ರೀಹರಿ.
ಒಂದು ಕ್ಷಣ ಕಂಸ ದೊಡ್ಡವನು ಎನ್ನುವ ಕಾರಣವನ್ನು ತಿಳಿದುಕೊಂಡೆ. ಆದದ್ದರಿಂದ ಕಂಸನಾಜ್ಞೆಯಂತೆ ನಾಳೆ ಬೆಳಗಾದರೆ ನಾನು ಹೋಗಿ ಬಿಡುತ್ತೇನೆ, ಕೃಷ್ಣನನ್ನು ಕರೆದುಕೊಂಡು ಬರ್ತೇನೆ ಅಂತ ನಿರೀಕ್ಷೆ ಮಾಡಿದೆ. ಇನ್ನೊಂದು ಕ್ಷಣ ಕತ್ತಲು ಸರಿಯುತ್ತಿದ್ದಂತೆ ನನ್ನಾತುರಕ್ಕೆ ಈ ಕತ್ತಲೆಯೇ ದೀರ್ಘವಾಗಿದೆ. ಆದದ್ದರಿಂದ ನಾನು ಬಯಸಿದ್ದೇ ಹೆಚ್ಚಾಯಿತು, ಆ ಕಾರಣದಿಂದ ಬೆಳಗಾಗುವುದಿಲ್ಲ ಅಂತ ನನ್ನನ್ನೇ ನಾನು ದೊಡ್ಡವನನ್ನಾಗಿಸಿಕೊಂಡೆ. ಶ್ರೀಹರಿಯನ್ನು ನಂಬಿದ ನನಗೆ ಬೆಳಗನ್ನು ಕಾಣುವ ಭಾಗ್ಯವಿಲ್ಲವೇ ಅಂತ ಪೇಚಾಡಿದೆ. ಇಲ್ಲ, ಒಬ್ಬ ಅಕ್ರೂರನಿಗಾಗಿ ನಿತ್ಯವೂ ಬೆಳಗುವಂತಹ ಸೂರ್ಯ ತನ್ನ ನಿಯಮವನ್ನು ಸಮಯವನ್ನೂ ಬದಲಿಸಿಯಾನೆ. ಅಷ್ಟು ದೊಡ್ಡದೇ ನನ್ನ ಸಂಕಲ್ಪ ಅಲ್ಲವಲ್ಲ. ಹಾಗಾಗಿ ಅವನು ಅವನ ಸಮಯಕ್ಕೆ ಬಂದರೂ ನನ್ನಾತುರದಲ್ಲಿ ಇದು ತಡವಾಯಿತು ಎಂದು ಭಾವಿಸಿದೆ. ಮೀರುವುದು ಹೇಗೆ ಶ್ರೀಹರಿ? ಇದು ಬರೇ ಬೆಳಗಲ್ಲ, ಮಥುರೆ ಹೊಸ ಬದುಕಿಗಾಗಿ ತನ್ನನ್ನು ತಾನು ತೆರೆದುಕೊಂಡಂತಹ ಕ್ಷಣ ಇದು. ಬಾಲಭಾಸ್ಕರ ಬಾನಡರಿ ಮೇಲೆ ಬರುತ್ತಿದ್ದಂತೆ ನಮ್ಮೆಲ್ಲರಿಗೂ ಕೂಡ ಹೊಸ ಬದುಕು ಬರುತ್ತಿದೆ ಎನ್ನುವ ಉತ್ಸಾಹ ಇಡೀ ಮಥುರೆಯಲ್ಲಿ ಕಾಣಬಹುದಾದ ಸಂಗತಿ. ಅಕ್ರೂರ ಹೊರಟಿದ್ದಾನೆ ಎನ್ನುವುದು ಎಷ್ಟು ಜನರಿಗೆ ಗೊತ್ತಿದೆಯೋ? ಹೋಗಿ ವಸುದೇವನಿಗೆ ಹೇಳುವ, ದೇವಕಿಗೆ ತಿಳಿಸುವ ಅವಕಾಶ ನನ್ನದಲ್ಲ. ಆದರೂ ಅಂತರಂಗದಲ್ಲಿ ತಿಳಿಯದಿದ್ದೀತೆ ತಾಯಿಯಾದವಳಿಗೆ. ಹಾಗಾಗಿ ವಸುದೇವನ ತಪಸ್ಸಿಗೆ, ದೇವಕಿಯ ತಾಳ್ಮೆಗೆ ಇಂದಿನ ಬೆಳಗು ಬೆಳಕಾಗುವಂಥದ್ದು. ಇಡೀ ಮಥುರೆ ಯಾವ ಮಾತನ್ನು ನಂಬಿ ಶ್ರೀಹರಿ ಧರೆಗಿಳಿದು ಬಂದಿದ್ದಾನೆ, ದೇವಕಿಯ ಗರ್ಭದಲ್ಲಿ ಉದಿಸಿದ್ದಾನೆ, ಎಲ್ಲಿರಬಹುದು ಎಂಬ ಆಲೋಚನೆಯಲ್ಲಿರುವಾಗ ನಾರದರು ಬಂದು ಹೇಳಿದರಲ್ಲ ಕಂಸನಿಗೆ, ಅಗೋ ಅಲ್ಲಿ ಬೆಳೆಯುತ್ತಿದ್ದಾನೆ ಎಂದು. ಹಾಗಾಗಿ ನಮಗೀಗ ಅವಕಾಶ ಬಂದಿದೆ. ಈ ನಾರದರು ಸಾಮಾನ್ಯರೇ? ದೇವಕಿಯನ್ನು ಮಾತು ಕೇಳಿದ ಕ್ಷಣ ಕಡಿದು ಬಿಡ್ತೇನೆ ಅಂತ ಕತ್ತಿ ಎತ್ತಿದ ಕಂಸನ ಕೈಯನ್ನು ತಡೆಯುವುದಕ್ಕೆ ವಸುದೇವ ತನ್ನೆಲ್ಲ ತರ್ಕವನ್ನು ವೆಚ್ಚ ಮಾಡಿದ. ನಿನಗೆ ಸಾವಿರುವುದು ಅವರ ಮಕ್ಕಳಿಂದಲೇ ವಿನಃ, ಸಂತಾನದಿಂದಲೇ ವಿನಃ ದೇವಕಿಯಿಂದಲ್ಲ. ಎಳೆಯ ಹೆಣ್ಣು ಮಗಳನ್ನು ಯಾಕೆ ಕೊಲ್ಲುತ್ತೀಯೇ ಅಂತ ತಡೆದ. ಅಷ್ಟು ಹೇಳಿದರೆ ಸಾಕಾಗಲಿಲ್ಲ. ನಿನ್ನಂತಹ ಧೀರನಿಗೆ, ವೀರನಿಗೆ, ಪೌರುಷದವನಿಗೆ ಒಬ್ಬ ಹೆಣ್ಣನ್ನು ಕೊಲೆ ಮಾಡುವುದು ಭೂಷಣವೇ ಎಂದು ಅವನ ಪ್ರತಿಷ್ಠೆಯನ್ನು ಕೆಣಕಿದ. ಆ ಕ್ಷಣಕ್ಕೆ ಅವನು ಕತ್ತಿಯನ್ನು ಕೆಳಗಿಟ್ಟ. ಈ ಅರಸರಿಗೆಲ್ಲ ಪ್ರತಿಷ್ಠೆಯೇ ದೊಡ್ಡದು. ಹಾಗಾಗಿ ಅವನೇನೋ ಸುಮ್ಮುಳಿದ. ಆದರೆ ಮುಂದೆ ಮಕ್ಕಳು ಬೆಳೆಯುತ್ತಿದ್ದಂತೆ ನಿಬಂಧನೆಯಂತೆ ಹುಟ್ಟಿದ ಮಕ್ಕಳನ್ನು ತೆಗೆದುಕೊಂಡು ಹೋಗಿ ಕಂಸನ ಕೈಯಲ್ಲಿ ಕೊಟ್ಟು ಮತ್ತೆ ವಸುದೇವ ಹೇಳಿದ, ಇದರಿಂದ ಅಲ್ವಲ್ಲ, 1ನೆಯದು 2ನೆಯದೋ 3ನೆಯದೋ ಅಲ್ಲ, 8ನೆಯ ಮಗುವಿನಿಂದಲ್ಲವೇ ನಿನಗೆ ಸಂಕಷ್ಟ ಇರುವುದು, ಇದನ್ಯಾಕೆ ಕೊಲ್ತೀಯೇ ಅಂತ. ಬದುಕಿಕೊಳ್ಳಲಿ ಅಂತ ಕೈಬಿಟ್ಟ. ಆದರೆ ನಾರದರು ಬಂದು ಹೇಳಿದರು, 5-6 ಮೇಲೆ ಬಂದು ಹೇಳಿದರು, ನೀನು ಹೇಗೆ ಲೆಕ್ಕ ಹಾಕ್ತಿ? ಈ ದೇವರ ಲೆಕ್ಕವನ್ನು ನಿನಗೆ ಗೊತ್ತಿದೆಯೇ? 1 8 ಆಗಬಹುದು, 8 1 ಆಗಬಹುದು. ಷಡ್ಜದಿಂದ ಪ್ರಾರಂಭಿಸಿದರೆ ಅದು ಮಂದ್ರದ ಷಡ್ಜದಿಂದ ಲೆಕ್ಕ ಹಾಕಿದರೆ ಮಧ್ಯಮಕ್ಕೆ ಬರುವಾಗ ಷಡ್ಜ 8ನೇದಲ್ಲವೇ? ಅದು ತಿರುವು ಮರುವಾಗಿ ಎಣಿಸಿದರೂ ಸದಿಂದ ಪ್ರಾರಂಭವಾಗಿ ಷಡ್ಜದಲ್ಲಿಯೇ ಮುಗಿಯುವುದಿಲ್ಲವೇ? ಆದದ್ದರಿಂದ ಅವರದ್ದು 8 ಅಂದರೆ 8 ಅಂತ ಭಾವಿಸುವಷ್ಟು ಮೂರ್ಖನಾದೆಯೋ ನೀನು ಅಂತ ಕೇಳಿದ ಮರುಕ್ಷಣದಲ್ಲಿ ಎಲ್ಲ ಮಕ್ಕಳನ್ನು ತರಿಸಿ ಕೊಲ್ಲಿಸಿದ. ಮುಂದೆ ಹುಟ್ಟುವ ಮಕ್ಕಳಿಗೂ ಈ ಪರಿಸ್ಥಿತಿ ಬರ್ತದೆ ಎನ್ನುವುದನ್ನು ಸೂಚಿಸಿದ. ಅವರೆಲ್ಲ ದಾಟಿದರೆ ಪ್ರಭು, ನಾನು ಅಂದುಕೊಳ್ತೇನೆ, ಇಂದಿನ ಬೆಳಗಿನಲ್ಲಿ ನಾನು ಲೋಕೋತ್ತರವನ್ನು ಗಣಿಸುತ್ತಿದ್ದೇನೆ. ಇಷ್ಟು ದಿನ ಕೇಳಿದ ಸಂಗತಿಗಳು ಆ ಕೃಷ್ಣ ಆಟವಾಡ್ತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತದೆ. ಅವನ ಕಾಟವನ್ನು ತಡೆಯಲಾರದೆ ದೇವಕಿ ಏನು ದೊಡ್ಡ ಕಲ್ಲನ್ನು ಕಟ್ಟಿ ಅವನ ಸೊಂಟಕ್ಕೆ ಬಿಗಿದಳಂತೆ. ಮಗು ಅದನ್ನು ಸರಿಸಿಕೊಂಡು ಹೋದಾಗ ಮನೆ ಎದುರಿನ ಮರಗಳು ಬಿದ್ದು ನಳಕೂವರರಿಗೆ ಶಾಪ ವಿಮೋಚನೆಯಾಯಿತಂತೆ. ಎಲ್ಲರಿಗೂ ಕೃಷ್ಣ ಮುಟ್ಟಿದರೆ, ಕೃಷ್ಣ ತಟ್ಟಿದರೆ ಈ ಭವಾಬ್ದಿಯನ್ನು ದಾಟುವ ಅವಕಾಶ ಬರುತ್ತದೆ. ಕೊಲ್ಲುವುದಕ್ಕೆ ಅಂತಲೇ ಹೋಗಿದ್ದಳು ಪೂತನಿ, ಅವಳಿಗೆ ಮುಕ್ತಿ ಸಿಕ್ಕಿತಂತೆ. ಅಂದರೆ
ಹಾಲನ್ನು ಹೀರಿದ್ದಲ್ಲ, ಹಸುವನ್ನೇ ಹೀರಿದ. ಕೃಷ್ಣನ ಹಸಿವನ್ನು ತಣಿಸುತ್ತೇನೆ ಅಂತ ಹೋದವಳಿಗೆ ಬದುಕಿನ ಹಸಿವನ್ನೇ ತಣಿಸಿದನಂತಲ್ಲ ಅವನು. ಹಾಗಾಗಿ ಅವನ ಕೈಯಲ್ಲಿ ಮುರಿದುಕೊಂಡಂತಹ ಶಕಟನಿಗೋ ಧೇನುಕನಿಗೋ ಅಕಾಸುರನಿಗೋ ಎಲ್ಲರಿಗೂ ಏನು ಅವಕಾಶವಾಯಿತು? ಮುಕ್ತಿಯ ಅವಕಾಶವಾಯಿತು. ಈ ಭವಾಬ್ದಿಯನ್ನು ದಾಟುವಂತಹ ಅವಕಾಶ ಬಂತು ಅಂತಾದರೆ ನನಗೂ ಸಿಗಲಿಕ್ಕಿಲ್ಲವೇ? ಕಂಸನ ಸೇವೆಯನ್ನು ಮಾಡಿದ್ದೇನೆ, ಆ ಕಾರಣದಿಂದ ನನಗೆ ಅಧಿಕಾರವಿಲ್ಲ ಅಂತ ಭಾವಿಸುವ ಹಾಗಿಲ್ಲ. ಕಂಸನ ಸೇವೆಯಲ್ಲೇ ಇದ್ದು ಒಂದು ಕ್ಷಣವೂ ಮುಕ್ತಿಯ ಆಲೋಚನೆ ಮಾಡದಂತಹ ಶಕಟ, ಧೇನುಕ, ಬಕರಿಗೂ ಕೂಡ ಕೃಷ್ಣನ ಕೈ ತಾಗಿದೆ, ಕಾಲು ತಾಗಿದೆ ಎನ್ನುವ ಕಾರಣದಿಂದಲೇ ಮುಕ್ತಿ ಬರ್ತದೆ ಅಂತಾದರೆ ನಾನವನನ್ನು ಧ್ಯಾನಿಸಿದವನು. ಮನಸ್ಸಿನಲ್ಲಿ ಯಾವ ವಿಕಾರವಿಲ್ಲದೆ ಕೃಷ್ಣ ಶ್ರೀಹರಿ ಎಂದು ಧ್ಯಾನಿಸಿದವನು ಒಳಿತಾಗಲಿ, ದೇವಕಿಯ ಮಗ ಬದುಕಲಿ ಅಂತ ಬಯಸಿದವನು ನನಗೆ ಸಿಗಲಾರದೆ ಇದು. ಹಾಗಾಗಿ ಅದು ಸೂರ್ಯನು ಯಾವ ವೇಗದಲ್ಲಿ ಅಂತರಿಕ್ಷದಲ್ಲಿ ಏರುತ್ತಿದ್ದಾನೆಯೋ ಅದೇ ವೇಗದಲ್ಲಿ ನನ್ನ ರಥವನ್ನು ಮುಂದುವರಿಸುವುದಕ್ಕೆ ಪ್ರಾರಂಭಿಸಿದ್ದೇನೆ. ಇಷ್ಟು ದೊಡ್ಡ ಅವಕಾಶ ಸಿಗುತ್ತದೆ ಅಂತಾದರೆ ಇದು ಈ ಜನ್ಮದ ಪುಣ್ಯವೇ ಪ್ರಭು. ಏದು ಜನ್ಮಾಂತರದೆ ತಪವ ವಿಶೇಷ ಭಕ್ತಿಯ ಎಸಗಿದೆನು ನಾ. ಏದು ಜನ್ಮಾಂತರದೆ ತಪವ ವಿಶೇಷ ಭಕ್ತಿಯೊಳೆಸಗಿದೆನೋ ನಾ. ಕೇಶವನ ದರ್ಶನವು ಲಭಿಸುವುದೀ ಸಮಯದಿ. ಕೇಶವನ ದರ್ಶನವು ಜನ್ಮದಲ್ಲಿ ಮುಕ್ತಿ ಸಿಕ್ಕಿಬಿಡುತ್ತದೆ ಎನ್ನುವುದು ನಮ್ಮ ಪರಂಪರೆಯಲ್ಲ, ನಮಗೆ ಹೇಳಿದ್ದಲ್ಲ. ಜನ್ಮ ಜನ್ಮಗಳನ್ನು ಪಡೆದು ಹರಿಯನ್ನು ಧ್ಯಾನಿಸಿ ಒಂದು ದಿನ ಈ ಬದುಕಿನ ಮಾಯೆಯನ್ನು ಮೀರಿ ಅದನ್ನು ಸಾಧಿಸಬೇಕು, ಶ್ರೀಪದವನ್ನು ಸಾಧಿಸಬೇಕು ಅನ್ನುವುದು ನಮಗೆ ಹೇಳಿರುವ ಸಂಗತಿ. ಹಾಗಿದ್ದರೆ ಶ್ರೀಹರಿಯ ದರ್ಶನವಾಗುತ್ತದೆ ಅಂತಂದರೆ ಮೊನ್ನೆ ಹುಟ್ಟಿದ, ನಿನ್ನೆ ಬೆಳೆದ, ಇಂದು ಬಯಸಿದ ಅಕ್ರೂರನಿಗೆ ಈ ಕ್ಷಣಕ್ಕೆ ಶ್ರೀಹರಿಯ ದರ್ಶನವಾಗುತ್ತದೆ, ಅದು ಮುಕ್ತಿಯನ್ನು ನೀಡುತ್ತದೆ ಅಂತ ಹೇಳಿದರೆ ಪರಂಪರೆಗೆ ಅವಮಾನವಾದೀತು. ಯಾವ ಜನ್ಮದ ಭಾಗ್ಯವೋ ದೇವಕಿಗೆ ಶ್ರೀಹರಿಯನ್ನು ಗರ್ಭದಲ್ಲಿ ಪಡೆಯುವ ಭಾಗ್ಯ ಬಂತು. ಎಷ್ಟು ಜನ್ಮಗಳ ತಪಸ್ಸೋ ವಸುದೇವನಿಗೆ ವಾಸುದೇವನ ಅಪ್ಪ ಅಂತ ಹೇಳಿಸಿಕೊಳ್ಳುವ ಒಂದು ಅನುಕೂಲ ಒದಗಿತು. ಎಷ್ಟು ಜನ್ಮದಲ್ಲಿ ಬಯಸಿದ್ದನೋ ಕಂಸ, ಈ ಜನ್ಮದಲ್ಲಿ ಶ್ರೀಹರಿಯೇ ಬಂದು ಅವನನ್ನು ಕೊಲ್ಲುತ್ತಾನೆ ಎನ್ನುವಂತಹ ಭಾಗ್ಯ ಒದಗಿತು. ಹಾಗಿದ್ದರೆ ಎಷ್ಟು ಜನ್ಮಗಳು ಬೇಕು? ತಿಳಿದವರು ಏನು ಹೇಳಿದ್ದಾರೆ? ಭಕ್ತರು, ಸಾಧಕರು ಏನು ಹೇಳಿದ್ದಾರೆ? ದೇವರನ್ನು ಕಾಣಬೇಕು ಅಂತಾದರೆ ತಾಳ್ಮೆ ಎಷ್ಟು ಬೇಕು, ತಪಸ್ಸೆಷ್ಟು ಬೇಕು, ಎಷ್ಟು ಕಾಯಬೇಕು? ಇನ್ನು ಸಾಧ್ಯವೇ ಇಲ್ಲ ಅಂತ ಹೇಳಿಸಿಕೊಳ್ಳುವ ಸಂದರ್ಭದಲ್ಲಿ ಅವ ಬಂದಾನು. ತನ್ನನ್ನು ತಾನು ಕೊಂದುಕೊಳ್ಳುವುದಕ್ಕೆ ಮುಂದಾದವನೆದುರು ಬಂದು ನಿಂತಿದ್ದನಂತೆ. ಈ ಬದುಕು ಸಾಕು ಎಂದು ಅಂದುಕೊಂಡಾಗ ಬೇಕು ಬೇಕು ಎನ್ನುವ ಹಂಬಲವನ್ನು ಹಚ್ಚಿದನಂತೆ. ಹಾಗಿದ್ದರೆ ಋಷಿಗಳು ಕಾಯುತ್ತಿದ್ದರಂತೆ ಶ್ರೀಹರಿಗಾಗಿ. ನಾರದರು ಬಂದು ಕೇಳಿದರಂತೆ, ಏನು ಮಾಡ್ತಾ ಇದ್ದೀರಿ? ಶ್ರೀಹರಿಯರನ್ನು ಕಾಣುವುದಕ್ಕಾಗಿ ಆಲದ ಮರದಡಿಯಲ್ಲಿ ಕುಳಿತು ಅವನನ್ನು ಧ್ಯಾನಿಸುತ್ತಿದ್ದೇವೆ, ನಮಗೆ ಕಾಣಬಹುದೇ? ಖಂಡಿತವಾಗಿ ಶ್ರೀಹರಿಯ ದರ್ಶನವಾಗುತ್ತದೆ ನಿಮಗೆ ಅಂತ ಹೇಳಿದಾಗ ಕುಣಿದಾಡಿ ಬಿಟ್ರಂತೆ. ಯಾವಾಗ? ಈ ಮರದಲ್ಲಿ ಎಷ್ಟು ಎಲೆಗಳಿದೆಯೋ ಅಷ್ಟು ಜನ್ಮವನ್ನು ಎತ್ತಿ ಬಂದಾಗ ನಿಮಗೆ ಶ್ರೀಹರಿಯ ದರ್ಶನವಾದೀತು ಅಂತ. ಇವರು ನಿರುತ್ಸಾಹಿಗಳಾಗುತ್ತಾರೆ ಅಂತ ಋಷಿಗಳು ನಿರೀಕ್ಷೆ ಮಾಡಿದರೆ ತಪಸ್ವಿಗಳು ಕುಣಿದರಂತೆ.
ಅದು ಎಷ್ಟಾದರೂ ಜನ್ಮವಾಗಲಿ, ಎಷ್ಟು ಸಾವಿರವಾಗಲಿ, ಹರಿ ಕಾಣ್ತಾನೆ ಎನ್ನುವುದು ನಿರ್ದಿಷ್ಟ ಅಲ್ಲವೇ, ನಿಶ್ಚಿತ ಅಲ್ಲವೇ? ಹಾಗಾಗಿ ಚಿಂತೆ ಯಾಕೆ? 1000 ಜನ್ಮವನ್ನೇ ಎತ್ತಿ ಬಂದು ತಪಸ್ಸು ಮಾಡುತ್ತೇವೆ ಅಂತ ಹೇಳಿದರಂತೆ. ಅವರ ಕಾಯುವಿಕೆ, ಅವರ ತಪಸ್ಸು, ಅವರ ತಾಳ್ಮೆ, ಅವರ ನಿರೀಕ್ಷೆ ಅಷ್ಟು ದೊಡ್ಡದಿರ್ತದೆ ಅಂತಾದರೆ, ಇಂದು ನಾನು ಶ್ರೀಹರಿಯನ್ನು ಕಾಣುತ್ತೇನೆ ಅಂತಾದರೆ ಅದು ಈ ಜನ್ಮದ ಪುಣ್ಯ ಅಂತ ಭಾವಿಸಲೇ ನಾನು. ಅಪ್ಪ ಅಮ್ಮಂದಿರ ನಿರೀಕ್ಷೆ, ಸಂಕಲ್ಪ, ಯಾರೆಲ್ಲರೂ ಹೇಳಿದ ಪಾಠ, ಗುರುಗಳು ಕಲಿಸಿದಂತಹ ಸಂಸ್ಕಾರ, ಪರಂಪರೆಯಿಂದ ಬಂದಂತಹ ದೈವಶ್ರದ್ಧೆ ಎಲ್ಲವೂ ಸೇರಿ ಎಷ್ಟೋ ಜನ್ಮಗಳ ನಿರೀಕ್ಷೆ, ಎಷ್ಟೋ ಜನ್ಮಗಳ ಹಂಬಲ ಇಂದು ಅದು ನಾನು ನಂಬಬಹುದಾದಂತಹ ಮೂರ್ತಿಮಂತವಾಗಿ ನನ್ನೆದುರು ನಿಲ್ಲುತ್ತದೆ. ನನಗೆ ಇದೋ ಶ್ರೀಹರಿಯ ದರ್ಶನವಾಗುತ್ತದೆ ಎನ್ನುವುದು ಎಂತಹ ಪುಳಕ! ರಥದಲ್ಲಿ ಹತ್ತಿದರೆ ನನ್ನ ಮನೋರಥದಲ್ಲಿರುವವನು ಶ್ರೀಹರಿ. ಆಹಾ, ನನಗೀಗ ಗೊತ್ತಾಯಿತು. ನಾನು ಮಥುರೆಯಿಂದ ಹೊರಟು ಯಮುನಾ ನದಿಯ ದಡಕ್ಕೆ ಬಂದಾಯಿತು. ಈ ಯಮುನೆಯನ್ನು ದಾಟಬೇಕು. ಓಹೋ, ಯಾಕೆ ಕಂಸ ಬರಲೊಲ್ಲ? ಯಾವಾಗಲೂ ಮತ್ತೊಬ್ಬರನ್ನೇ ಕಳುಹುತ್ತಾನೆ. ಈಗಲೂ ಕರೆದುತ್ತಾ ಅಂತ ಅಕ್ರೂರನನ್ನು ಕಳುಹಿದ್ದಾನೆ ಅಂತಂದರೆ ಈ ಯಮುನೆ ಕಪ್ಪು. ಅವನಿಗೆ ಕೃಷ್ಣ ಎಂದರೆ ಕಪ್ಪು ಎನ್ನುವುದು ಗೊತ್ತಾಗಿದೆ. ಅವನ ಭಯ ಅದೆಷ್ಟು ದೊಡ್ಡದಾಗಿದೆ ಅಂತಂದರೆ, ಕತ್ತಲಾದರೆ ಹೆದರಿಕೆಯಾಗುತ್ತದೆ, ದೀಪ ಹಚ್ಚಿ ಅಂತ ಹೇಳ್ತಾನೆ. ಹಚ್ಚಿದ ದೀಪದಲ್ಲಿ ಹೊಗೆ ಉಗುಳಿದಾಗ ಅದನ್ನಾರಿಸಿ ಆ ಹೊಗೆಯಲ್ಲಿ ಕೃಷ್ಣ ಬಂದರೆ ಅಂತ ಹೇಳ್ತಾನೆ. ಸುದ್ದಿಯೇ ದೊಡ್ಡದು ಸತ್ಯಕ್ಕಿಂತ. ಗೋಕುಲದಲ್ಲಿ ಜನ ಹೇಗಿರಬಹುದು ನನಗೆ ಗೊತ್ತಿಲ್ಲ, ಆದರೆ ತೃಣಾವರ್ತನನ್ನು ಕಳುಹಿಸಿದ್ದರಲ್ಲ, ಗಾಳಿಯೊಂದು ಮಗುವನ್ನು ಎತ್ತಿಕೊಂಡು ಮೇಲೆ ಹೋಯಿತಂತೆ. ಆದರೆ ಮಗು ಬೆಳೆದು ಗಾಳಿಯನ್ನೇ ತಬ್ಬಿಕೊಂಡು ಕೆಳಗೊತ್ತರಿಸಿ ಬಂದು ತೃಣಾವರ್ತ ಜೀವ ಬಿಟ್ಟನಂತೆ ಸುದ್ದಿಯಾಯಿತು. ಸುಂಟರ ಗಾಳಿ ಎದ್ದಿತ್ತು ಅಂತ. ಆದರೆ ಸುದ್ದಿ ನಮ್ಮ ಮಥುರೆಯಲ್ಲಿ ಹರಡಿದಾಗ ತಾಯಂದಿರು ತಂಗಾಳಿಗೂ ಮೆಲುಗಾಳಿಗೂ ಮಕ್ಕಳನ್ನು ಹೊರಗೆ ಬಿಡಲಾರರು. ಯಾವಾಗಲಾದರೂ ಗಾಳಿ ಎತ್ತಿಕೊಂಡು ಹೋದೀತಲ್ಲ ತಮ್ಮ ಮಗುವನ್ನು, ಸ್ವಂತ ಮಗುವನ್ನು ಎತ್ತಿಕೊಂಡು ದೊಡ್ಡವರ ಪಾದದಲ್ಲಿಟ್ಟು ನಮಸ್ಕರಿಸಿ ಈ ಮಗುವನ್ನು ಹರಸಿ ಎನ್ನುವುದು ನಮ್ಮ ಸಂಪ್ರದಾಯವಾಗಿತ್ತು. ಆದರೆ ಯಾವಾಗ ಪೂತನಿ ಹೋಗಿ ಅಗೋ ನಾನು ಹಾಲು ಕುಡಿಸುತ್ತೇನೆ ಅಂತ ಹೇಳಿ ಕೃಷ್ಣನಿಗೆ ಹಾಲು ಕುಡಿಸೋದಕ್ಕೆ ಹೋಗಿ ವಿಷವನ್ನುಣಿಸುವ ಪ್ರಯತ್ನ ಮಾಡಿದಳು ಅಂತ ಗೊತ್ತಾಯಿತೋ, ಯಾವ ತಾಯಂದಿರು ತಮ್ಮ ಮಗುವನ್ನು ಬೇರೊಬ್ಬರ ಕೈಗೆ ಈಗ ಕೊಡುತ್ತಿಲ್ಲ. ನಡೆದದ್ದು ಗೋಕುಲದಲ್ಲಿ, ಸುದ್ದಿಯಾದದ್ದು ಮಥುರೆಯಲ್ಲಿ. ಎಷ್ಟು ಕಷ್ಟ! ಯಾವ ಆಟಿಕೆಗಳನ್ನೂ ಮಕ್ಕಳಿಗೆ ಕೊಡಲಾರದಂತಹ ಸ್ಥಿತಿಯಲ್ಲಿದ್ದಾರೆ ಮಥುರೆಯ ಜನ. ಇಷ್ಟು ಭಯದಲ್ಲಿ ಬದುಕಬೇಕೆ? ಭಯ ಯಾರಲ್ಲಿ? ಆಳುವವನಿಗೆ ಭಯವಾಗಿದೆ, ಆಳಿಸಿಕೊಳ್ಳುವವರ ಬದುಕೆಲ್ಲ ನರಕವಾಗಿದೆ. ಹಾಗಾಗಿ ಕಪ್ಪು ಯಮುನೆಯನ್ನು ದಾಟುವುದಕ್ಕೂ ಕಂಸನಿಗೆ ಧೈರ್ಯವಿಲ್ಲ. ಅದಕ್ಕಾಗಿ ಕಳುಹಿಸಿದ್ದಾನೆ. ಯಮುನೆಯ ಸಂಕಟ ಎಂಥದ್ದಿರಬಹುದು? ಆ ದಡದಲ್ಲಿ ಕೃಷ್ಣ, ಈ ದಡದಲ್ಲಿ ಕಂಸ. ನಮಗೆ ಈ ದಡದಲ್ಲಿ ನಿಂತರೆ ಭಯ, ಆಚೆ ದಾಟಿದರೆ ಭರವಸೆಯಲ್ಲವೇ? ಹಾಗಾಗಿ ಯಮುನೆಯನ್ನು ದಾಟಿದ್ದೇನೆ. ಇದೇನಿದು? ಬರಬರಲು ವೃಂದಾವನದಿ ಬರಬರಲು ವೃಂದಾವನದಿ ಬರಬರಲು ವೃಂದಾವನದಿ ಹರಿಯ ಹೆಜ್ಜೆಯ ಕಂಡು ಶ್ರೀಹರಿಯ ಹೆಜ್ಜೆಯ ಕಂಡು ರಥದಿಯು ಧರೆಗೆ ಥಪ್ಪನೆ ಕೆಡೆದು ರಥದಿಯು ಧರೆಗೆ ಥಪ್ಪನೆ ಕೆಡೆದು ರಜದಲ್ಲಿ ಹೊರಳುತ್ತೀತು.
ಹೊರಳುತ್ತೀರ್ಥ ಬರಲು ವೃಂದಾವನದಿ. ಇದು ವೃಂದಾವನ ನಾವು ಕೇಳಿದ್ದೇವೆ, ಇದರಲ್ಲಿ ಆಡಿದನಂತೆ ಶ್ರೀಹರಿ ಅಂತ. ಯಮುನೆಯನ್ನು ದಾಟಿ ಈ ಬಿಳಿ ಮರಳಿನಲ್ಲಿ ಕಾಲಿಡುವಾಗ, ಓಹ್, ಈ ದಡದಲ್ಲಿ ಬಂದರೆ ಎಂತಹ ಪುಳಕ, ಇದು ಶ್ರೀಹರಿ ಕುಣಿದಾಡಿದ ಸ್ಥಳ ಎನ್ನುವುದು. ರಥದಲ್ಲಿ ನಿಂತು ನೋಡುತ್ತಿದ್ದರೆ ಎಷ್ಟು ಸುಂದರವಾಗಿದೆ ಈ ಬಿಳಿ ಮರಳು. ಹಾ, ಯಮುನೆ ನಿಧಾನವಾಗಿ ಹರಿಯುತ್ತಿದ್ದಾಳೆ. ಯಾಕಿರಬಹುದು ಅಂತ ನೋಡಿದರೆ, ಕೃಷ್ಣನ ಕೊಳಲ ದನಿಯನ್ನು ಕೇಳುತ್ತಿರುವಾಗ ವೇಗವಾಗಿ ಮುಂದುವರಿಯುವುದಕ್ಕೆ ಅವಳಿಗೆ ಮನಸ್ಸಿಲ್ಲ. ಹಾಗಾಗಿ ನಿಧಾನವಾಗಿ ಹರಿಯುತ್ತಿದ್ದಾಳೆ. ಇಲ್ಲಿರುವ ತುಳಸಿಯ ಗಿಡಗಳು ಗಾಳಿಗೆ ತಲೆಯಾಡಿಸುತ್ತಿವೆಯಲ್ಲ, ಗಾಳಿಗಲ್ಲ. ಆ ಗಾಳಿಯಲ್ಲಿ ಅಲೆ ಅಲೆಯಾಗಿ ಬರುತ್ತಿರುವಂತಹ ಶ್ರೀಕೃಷ್ಣನ ಕೊಳಲಿನ ದನಿಯನ್ನು ಇವಳು ಈಗಲೂ ಕೇಳುತ್ತಿರಬೇಕು. ಈ ಮರಳಲ್ಲಿ ಕುಣಿದರಂತಲ್ಲ ಅವನ ಸಂಗಡ. ಯಾರೆಲ್ಲ ಕುಣಿದರೂ ಇಡೀ ಗೋಕುಲವೇ ಬೃಂದಾವನವೇ ಕುಣಿಯಿತಂತೆ ಅವನ ಸಂಗಡ. ದೊಡ್ಡವರು ಸಣ್ಣವರು ಎಂಬ ಭೇದವಳಿದು, ಹೆಣ್ಣು ಗಂಡು ಎಂಬ ಭೇದವಳಿದು, ಎಲ್ಲರೂ ದೇವರು ದೇವರು ಎಂಬ ಭಾವದಲ್ಲಿ ಕುಣಿದರಂತೆ. ಹೇಗಿರಬಹುದು? ಹಗಲು ರಾತ್ರಿಗಳಲ್ಲಿ ಕುಣಿದರೆ, ಹಗಲು ರಾತ್ರಿಗಳನ್ನು ಕುಣಿಸಿದರೆ, ಕೃಷ್ಣ ಕೃಷ್ಣ ಬದುಕಿನ ಆನಂದವನ್ನು ನೀನು ಹಂಚಿದೆಯಂತೆ. ಈ ಕೃಷ್ಣನ ಸಂಗಡ ಇಲ್ಲಿ ಕುಣಿದಿದ್ದಾರೆ ಅಂತಾದರೆ ಮರಳಿನ ಪ್ರತಿ ಕಣದ ಮೇಲೆಯೂ ಹೆಜ್ಜೆ ಹೆಜ್ಜೆಗಳು ಕಾಣುತ್ತಿವೆಯಲ್ಲ. ಎಷ್ಟು ಭಾಗ್ಯ! ಏನು ಮಾಡೋಣ? ಕಂಸನ ಆಸ್ಥಾನದಲ್ಲಿ ಮಂತ್ರಿಯಾಗದಿದ್ದರೆ ನೀನು ಮೇಯಿಸುವ ಗೋವಿಗೆ ತುತ್ತಾಗುವ ಒಂದು ಹುಲ್ಲು ಕಡ್ಡಿಯಾಗುವ ಭಾಗ್ಯ ನನಗೆ ಸಿಗುತ್ತಿತ್ತೇನೋ? ಸಿಗಲಿಲ್ಲ. ನೀನು ಕುಣಿದಾಡುವ ನೆಲದಲ್ಲಿ ಒಂದು ರಜದ ಕಣವಾಗುವಂಥ ಅವಕಾಶ ಸಿಗುತ್ತಿತ್ತೇನೋ? ಸಿಗಲಿಲ್ಲ ನನಗೆ. ಶ್ರೀಹರಿ, ಇದೇನಿದು? ಹೆಜ್ಜೆಗಳನ್ನು ನೋಡ್ತಾ ಇದ್ದರೆ ಕುಣಿದ ಕ್ರಮ ಕಾಣುತ್ತದೆ. ಚಕ್ರಾಕಾರವಾಗಿ, ವಕ್ರಾಕಾರವಾಗಿ, 8ರ ಅಂಕೆಯಲ್ಲಿ ಅದು ಹೇಗೆ ಕುಣಿದಿರಬಹುದು? ಹೆಜ್ಜೆಗಳು ಬೇರೆ ಬೇರೆಯೇ ಆಗಿವೆ. ಕೃಷ್ಣನ ಸಂಗಡ ಹೆಜ್ಜೆ ಹಾಕಿದರು, ಒಬ್ಬೊಬ್ಬರ ಹೆಜ್ಜೆಯೂ ಬೇರೆಯಲ್ಲವೇ? ಇದೇನಿದು? ಈ ಹೆಜ್ಜೆಯಲ್ಲಿ ಶಂಖ, ಆ ಹೆಜ್ಜೆಯಲ್ಲಿ ಚಕ್ರದ ಮುದ್ರೆಗಳು, ಮತ್ತೆಲ್ಲ ಉಳಿದವುಗಳು ಸಾಮಾನ್ಯ ಹೆಜ್ಜೆಗಳು. ಓಹ್, ಶ್ರೀಹರಿ ಕುಣಿದ ನೆಲದಲ್ಲಿ ನಾನು ನೋಡುತ್ತಾ ನಿಲ್ಲುವುದೇ? ನನ್ನ ರಥದಿಂದ ತಪ್ಪನೆ ಜಿಗಿದಿದ್ದೇನೆ, ಸಾಕು ರಥ. ಈ ರಜದಲ್ಲಿ ಹೊರಳುತ್ತೇನಂತೆ. ಶ್ರೀಹರಿ, ಏನೆಲ್ಲವನ್ನೂ ಕಂಡಂತಹ ಈ ಪಾಪಗಳು ಅಳಿದು ಹೋಗಲಿ, ಕೇಳಿದ ಪಾಪಗಳು ಅಳಿದು ಹೋಗಲಿ. ಮೈ ತುಂಬ ಈ ರಜವನ್ನು ಮರಳನ್ನು ತುಂಬಿಕೊಳ್ಳುತ್ತಾ ಇದ್ದೇನೆ. ಆಹಾ ಆಹಾ, ಸುಖವಾಗುತ್ತಾ ಇದೆ. ಕೃಷ್ಣ, ನಿನ್ನನ್ನು ನಂಬಿ ಕುಣಿಯುವ ಭಾಗ್ಯ ಸಿಗದಿದ್ದರೂ ನೀನು ಕುಣಿದ ನೆಲದಲ್ಲೊಂದು ಹೆಜ್ಜೆ ಇಡಬಹುದಾದ, ಉರುಳಬಹುದಾದ, ಹೊರಳಬಹುದಾದ ಅವಕಾಶ ಬಂತಲ್ಲ ನನಗೆ. ಮಥುರೆಯಲ್ಲಿ ಇನ್ನಾರಿಗೂ ಸಿಕ್ಕದ ಭಾಗ್ಯ ಮೊದಲಾಗಿ ಅಕ್ರೂರನಿಗೆ ಸಿಕ್ಕಿದೆಯಲ್ಲ. ಶ್ರೀಹರಿ ಶ್ರೀಹರಿ, ಎಷ್ಟು ಪಾವನವಾಗಿದೆಯೋ. ಈ ದಡಕ್ಕೂ ಆ ದಡಕ್ಕೂ ವ್ಯತ್ಯಾಸ ಎನ್ನುವುದು ಮರಳಿನಲ್ಲಿಲ್ಲ, ಭೂಮಿಯಲ್ಲಿಲ್ಲ, ಸಸ್ಯದಲ್ಲಿಲ್ಲ, ಭಾವದಲ್ಲಿ ಎಷ್ಟು ಬದಲಾವಣೆಯಾಗಿ ಬಿಟ್ಟಿದೆ ಹೇಳು. ಆ ದಡಕ್ಕೆ ಹೋದರೆ ಸಾಕು ಕಂಸ ನೆನಪಾಗುತ್ತಾನೆ ನಮಗೆ. ಈ ದಡಕ್ಕೆ ಬಂದರೆ ಕೃಷ್ಣ ಕೃಷ್ಣ ಎನ್ನುತ್ತವೆ ಎಲ್ಲವೂ ಕೂಡ. ನಿನ್ನ ಸಂಗಡ ಕುಣಿದವರ ಭಾಗ್ಯ ದೊಡ್ಡದು ಕೃಷ್ಣ. ಹೌದು, ಇಲ್ಲಿಯವರೆಗೂ ಬಂದೆ, ನಿನ್ನನ್ನು ನೋಡಬೇಕು ಅಂತಲೇ ಬಂದೆ. ಆದರೆ ಈಗ ನನಗನ್ನಿಸುತ್ತಿದೆ, ನಿನ್ನ ಗೋಕುಲದೊಳಗೆ, ಬೃಂದಾವನದೊಳಗೆ ನಾನು ಪ್ರವೇಶ ಮಾಡಬೇಕು ಅಂತಾದರೆ ಈ ರಥವನ್ನು ಒಯ್ದರೆ ಅದು ಗೊತ್ತಾಗುತ್ತದೆ ಕಂಸನಿಂದ ಬಂದಿದ್ದು ಅಂತ. ನಾನು ಹಾಗೆಯೇ ನಡೆದು ಹೋದರೂ ನನ್ನ ಪೋಷಾಕು, ನನ್ನ ಉಡುಗೆ, ನನ್ನ ತೊಡುಗೆ ಹೇಳುತ್ತದೆ ಇದು ಈ ಊರಿನವನಲ್ಲ ಅಂದು. ಯಾವುದೋ ಅರಮನೆಗೆ ಸಂಬಂಧಪಟ್ಟವನಿರಬೇಕು, ಅಧಿಕಾರದ ಅಂಚಿನಲ್ಲಿದ್ದವನಿರಬೇಕು ಎನ್ನುವುದು ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಒಪ್ಪಿಯಾರೆ? ಯಾವ ರಕ್ಷಣೆಯಲ್ಲಿ ಕೃಷ್ಣನನ್ನಿಟ್ಟಿರಬಹುದು? ಪ್ರತಿದಿನವೂ ಒಂದೊಂದು ರೂಪಿನಲ್ಲಿ ಸಾವನ್ನು ಕಳುಹಿದೆವಲ್ಲ ನಾವು. ನೀನೇನೋ ಕೊಂದೆ, ಆದರೆ ಊರವರ ಭಯ ಸಣ್ಣದೇ. ಕಂಸ ಅದೆಷ್ಟು ಭಯದಿಂದಿದ್ದಾನೆ. ಕಂಸನನ್ನು ಕಾಣುತ್ತೇನೆ, ಸಂದರ್ಶನವನ್ನು ಪಡೆಯುತ್ತೇನೆ ಅಂತ ಒಬ್ಬ ಬಂದರೆ ಅವನನ್ನು 3 ಕಡೆಯಲ್ಲಿ ಪರೀಕ್ಷಿಸುತ್ತೇವೆ ನಾವು. ಇಷ್ಟು ಮಾಡಿಯಾದರೂ ಅವನನ್ನು ಒಳಗೆ ಬಿಡ್ತೇವಲ್ಲ. ಇನ್ನು ಕೃಷ್ಣನನ್ನು ಅದೆಂತಹ ಸುರಕ್ಷೆಯಲ್ಲಿ ನೀವಿಟ್ಟಿರಬಹುದು? ಅರಮನೆಯ ಮಂತ್ರಿಯಾದ ನನಗೆ ರಕ್ಷಣೆಯ ಸರ್ವ ವಿಧಾನಗಳು ಗೊತ್ತು. ಹೇಗೆ ಇಟ್ಟಿರಬಹುದು?
ಹಾಗಾಗಿ ಒಳಗೆ ಪ್ರವೇಶಿಸುತ್ತಿರುವ ಹೊಸಬನಿಗೆ ಇಷ್ಟು ಸುಲಭದಲ್ಲಿ ಅವಕಾಶ ಸಿಕ್ಕೀತೆ. ಏನು ಸ್ವಲ್ಪ ಬಿಸಿಲು ಕಡಿಮೆಯಾಗಲಿ ಅಂತ ಕಾದು ಮುಸ್ಸಂಜೆಯಲ್ಲಿ ಈ ಊರನ್ನು ಹೋಗಬೇಕು. ಹೇಗಿರಬಹುದು ಅಂದರೆ ನಮ್ಮಲ್ಲಿದೆ, ಕತ್ತಲಾಗುವ ಮೊದಲೇ ಮಕ್ಕಳನ್ನು ಒಳಗೆ ಕರೆದುಕೊಳ್ತಾರೆ. ಎಲ್ಲರಿಗೂ ಭಯ ಇದೆ, ಏನಾದರೂ ಆದರೆ ಎನ್ನುವ ಕಾರಣದಿಂದ. ಹಾಗಾಗಿ ಗೋಕುಲದಲ್ಲಿ ಅದಕ್ಕಿಂತ ಹೆಚ್ಚು ಭಯ ಇರಬಹುದಲ್ಲ. ಕಾದು ಕುಳಿತು ಈಗ ಇದೋ ಊರಿನೊಳಗೆ ಪ್ರವೇಶ ಮಾಡ್ತೇನೆ. ಹೇಗಾದರೂ ನಾನು ಕೃಷ್ಣನವರೆಗೆ ಹೋದರೆ ಸಾಕು. ಯಾರೋ ನನ್ನನ್ನು ಹಿಡಿದು ಕಟ್ಟಿ ತೆಗೆದುಕೊಂಡು ಹೋಗಿ ಅವನೆದುರು ಇಟ್ಟರೂ ಸಾಕು. ಹಾಗೆ ನಿಧಾನವಾಗಿ ಹೆಜ್ಜೆ ಇಟ್ಟರೆ ಈ ಊರಿಗೆ ಭಯವೇ ಗೊತ್ತಿಲ್ಲವೇ? ಹೇಗಿದೆ ಇದು? ತಟಿಮೂಟಿ ಆಡುತ್ತಿರುವ ಗೋಪಬಾಲರು ತಟಿಮೂಟಿ ಆಡುತ್ತಿರುವ ತಟಿಮೂಟಿ ಆಡುತ್ತಿರುವ ಗೋಪಬಾಲರು ಆಡುತ್ತಿರುವ ಗೋಪಬಾಲರು ಗೊಟ್ಟಿಯಲ್ಲಿ ಮೈಯ ಮರೆತ ಗೋಪ ಹಿರಿಯರು ಗೊಟ್ಟಿಯಲ್ಲಿ ಮೈಯ ಮರೆತ ಗೋಪ ಹಿರಿಯರು ಗೋಪ ಹಿರಿಯರು ಮುಟ್ಟಲಿಲ್ಲ ಭಯದ ಭಾವ ಎಷ್ಟಾನಂದವು ಮುಟ್ಟಲಿಲ್ಲ ಭಯದ ಭಾವ ಎಷ್ಟಾನಂದವು ಹಟ್ಟಿ ಹಟ್ಟಿಯಲ್ಲಿ ದೀಪ ಬಿಟ್ಟ ಚಂದವು ಹಟ್ಟಿ ಹಟ್ಟಿಯಲ್ಲಿ ದೀಪ ಇಟ್ಟ ಚಂದವು ಮುಟ್ಟಲಿಲ್ಲ ಭಯದ ಭಾವ ಎಷ್ಟಾನಂದವು ಹಟ್ಟಿ ಹಟ್ಟಿಯಲ್ಲಿ ದೀಪ ಬಿಟ್ಟ ಚಂದವು ಈ ಹಟ್ಟಿ ಹಟ್ಟಿಯಲ್ಲಿ ದೀಪ ಬಿಟ್ಟ ಚಂದವು ಪುಟ್ಟ ಕೃಷ್ಣನಲ್ಲಿ ಪೋದ ಎಂಥ ಭಾಗ್ಯವೋ ಪುಟ್ಟ ಕೃಷ್ಣ ಇಲ್ಲಿ ನಲಿದ ಎಂಥ ಭಾಗ್ಯವು ಬಡ್ಡ ಕಣ್ಣನಲ್ಲಿ ಪುಲ್ಲದ ಬಡ್ಡ ಕಣ್ಣ ಎಲ್ಲಿ ಬೋದ ಯಾರ ಕೇಳುವುದು ಬೋಧನ್ಯಾರ ಕೇಳ್ಬೋದು ಮತ್ಯಾರ ಕೇಳ್ಬೋದು ಆ ಭಯದಲ್ಲಿ ಕುಳಿತುಕೊಂಡಿದೆ. ಎಷ್ಟು ಹೊತ್ತಿಗೂ ಕೃಷ್ಣನನ್ನು ಕೊಲ್ಲುವುದಕ್ಕೆ ಯಾರೋ ಬರ್ತಾರೆ. ಅದಕ್ಕೆ ಹೊಸ ಹೊಸ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಇಲ್ಲಿಯ ಹಿರಿಯರೆಲ್ಲ
ಮುಂದೆ ನಿಂತು ಬಾಲಕೃಷ್ಣನನ್ನು ಕಾಯುವುದಕ್ಕೆ ಪ್ರಯತ್ನ ಮಾಡುತ್ತಾ ಇದ್ದಾರೆ ಅಂತ ನಾನು ಭಾವಿಸಿದರೆ ಈ ಬೃಂದಾವನಕ್ಕೆ ಭಯದ ಪರಿಚಯವೇ ಇಲ್ಲ. ಕಂಸನಿಗೆ ಇದು ಗೊತ್ತಾದರೆ ಎದೆಯೊಡೆದು ಸಾಯುತ್ತಾನೆ. ಅರಸರಿಗೆ ಪ್ರಜೆಗಳೆಲ್ಲ ತಮ್ಮ ಭಯದಲ್ಲಿದ್ದಾರೆ ಎನ್ನುವ ಭರವಸೆ ಬೇಕು. ನನ್ನ ಮಾತು ಇವರಿಗೆ ಭಯವೇ ಇಲ್ಲ ಅಂತ ಅನ್ನಿಸಿದರೆ ಆಡಳಿತಕ್ಕೆ ಅರ್ಥವಿಲ್ಲ ಅಂತ ಅಂದುಕೊಳ್ಳುತ್ತಾರೆ. ಹೇಗಿದೆ ಈ ಬದುಕು? ಮಕ್ಕಳು ಮನೆಯೊಳಗೆ ಸೇರಿದ್ದಾರೆ, ಹೊರಗೆ ಆಡುವುದಿಲ್ಲ ಅಂತ ನೋಡಿದರೆ ತಟ್ಟಿ ಮುಟ್ಟಿ ಆಡುತ್ತಿರುವ ಗೋಪ ಬಾಲರು. ಒಬ್ಬೊಬ್ಬರು ಮೈ ಮುಟ್ಟಿಕೊಂಡು ಓಡುತ್ತಿದ್ದಾರೆ, ಎಲ್ಲೋ ಅಡಗಿಕೊಳ್ಳುತ್ತಿದ್ದಾರೆ, ಒಬ್ಬರನ್ನೊಬ್ಬರು ಹುಡುಕಿಕೊಳ್ಳುತ್ತಿದ್ದಾರೆ. ಇನ್ನಾವುದೋ ಚೆಂಡನ್ನು ಹಿಡಿದು ಆಡುತ್ತಾರೆ, ಚಿನ್ನಿಕೋಲಿನಿಂದ ಒಗೆಯುತ್ತಾರೆ. ತಾಯಂದಿರು ಬಂದು ಎಳೆದುಕೊಂಡು ಮನೆಯೊಳಗೆ ಹೋಗಬೇಕು, ಕತ್ತಲಾಯಿತು ಅಂದರೂ ಒಪ್ಪುತ್ತಿಲ್ಲ, ಹೊರಗೆ ಆಡ್ತಾ ಇದ್ದಾರೆ. ನಿರ್ಭಯದ ವಾತಾವರಣವಿದೆ. ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಎಲ್ಲಿ ಆಡ್ತಾ ಇದ್ದಾರೆ ಅಂತ ನೋಡುವುದಕ್ಕೂ ವ್ಯವಧಾನ ಹಿರಿಯರಿಗಿಲ್ಲ. ಅವರು ಸುರಕ್ಷಿತವಾಗಿದ್ದಾರೆ ಎನ್ನುವುದೇ ಅವರ ಭರವಸೆ. ಹಾಗಿದ್ರೆ ಹಿರಿಯರೇನು ಮಾಡ್ತಾ ಇದ್ದಾರೆ? ಆಡುವ ಮಕ್ಕಳಿಗೆ ನಾನು ಬಂದದ್ದು ಲಕ್ಷ್ಯಕ್ಕಿಲ್ಲ. ಯಾರೋ ಬರ್ತಾರೆ, ಯಾರೋ ಹೋಗುತ್ತಾರೆ, ಅವರಿಗೆ ಅವರ ಆಟ ಮುಖ್ಯ. ದೊಡ್ಡವರಿಗೆ ಅಂತ ಕಿವಿಯಾನಿಸಿದರೆ ಕಟ್ಟಿಗೆ ಕುಳಿತು ಮಾತಾಡುವ ಅವರ ಮಾತುಗಳನ್ನು ಕೇಳೋಣ ಎಂದರೆ ಕೃಷ್ಣನ ಕಥೆ ಹೇಳುತ್ತಿದ್ದಾರೆ. ನಮ್ಮ ಕೃಷ್ಣ ಬಂದ ಮೇಲೆ ಎಷ್ಟು ಚೆನ್ನಾಗಿ ಆಯಿತು. ನಮ್ಮ ಕೃಷ್ಣ ಮೊನ್ನೆ ಗಿರಿಯನ್ನೆತ್ತಿದನಲ್ಲ, ಆಗ ನಮ್ಮೆಲ್ಲ ರಕ್ಷಿಸಿದನಲ್ಲ. ನಮ್ಮ ಕೃಷ್ಣ ಕಾಳಿಂಗನ ಹೆಡೆಯ ಮೇಲೆ ಕುಣಿದನಲ್ಲ, ಆ ಮಡುವು ಪವಿತ್ರವಾಯಿತಲ್ಲ. ಒಂದೇ ಎರಡೇ ಎಲ್ಲರ ಬಾಯಲ್ಲಿ ಕೃಷ್ಣನ ಸುದ್ದಿಯನ್ನು ಹೇಳುವುದು ಎಷ್ಟು ಸಂತೋಷ. ಅವನು ದೇವಕಿಯ ಮಗ, ವಸುದೇವನ ಮಗ ಅಂತ ನಾನು ಬಂದರೆ ಊರವರೆಲ್ಲ ನಮ್ಮ ಕೃಷ್ಣ ನಮ್ಮ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಹಿರಿಯರಿಗೂ ಕೂಡ ಅವರ ಗೋಷ್ಠಿಯೇ ಮುಖ್ಯ. ನಾನು ಬಂದದ್ದು ಲಕ್ಷ್ಯಕ್ಕಿಲ್ಲ. ಇವರೆಲ್ಲ ಇಷ್ಟು ಚಂದದಲ್ಲಿರುವಾಗ ಇವರನ್ನು ಯಾರನ್ನಾದರೂ ಮಾತಾಡಿಸಿ ನಾನು ಬಂದಿದ್ದೇನೆ, ನಾನು ಅಕ್ರೂರ ಕೃಷ್ಣನನ್ನು ಹುಡುಕುತ್ತಿದ್ದೇನೆ ಅಂತ ಹೇಳಿದರೆ ಆಗ ಇವರು ಜಾಗೃತರಾಗಿ ಬಿಡ್ತಾರೆ. ನನ್ನನ್ನು ನಂಬುತ್ತಾರೆಯೇ? ಮಾತಾಡಿಸುವುದು ಹೇಗೆ? ಹಾದಿ ಎಲ್ಲಿ ಅಂತ ಕೇಳೋಣ. ಈ ಮಕ್ಕಳಲ್ಲಿ ಕೃಷ್ಣನನ್ನು ಹುಡುಕಿ ಬಿಡೋಣ ಅಂತಂದರೆ ಅನುಕರಣ ಎಷ್ಟು ಚೆನ್ನಾಗಿದೆ. ಇಲ್ಲಿ ಎಲ್ಲರ ತಲೆಯಲ್ಲಿಯೂ ಒಂದು ನವಿಲಗರಿ ಇದೆ. ಎಲ್ಲರೂ ಒಂದೊಂದು ಕೊಳಲು ಹಿಡಿದುಕೊಂಡಿದ್ದಾರೆ. ದಟ್ಟಿಯನ್ನು ಹಾಗೆಯೇ ಸುತ್ತಿದ್ದಾರೆ, ಕೊಳಲನ್ನು ಹಾಗೆಯೇ ಬಿಗಿದುಕೊಂಡಿದ್ದಾರೆ. ತಾಯಂದಿರಿಗೆಲ್ಲ ತಮ್ಮ ಮಕ್ಕಳೆಲ್ಲ ಕೃಷ್ಣ ಅಂತ ಅನುಭವ ಬಂದಿದೆ. ಕೇಳಿದರೆ ಇಲ್ಲಿ ಕೃಷ್ಣನ ಮನೆ ಯಾವುದು ಅಂತ ಕೇಳಿದರೆ ನಮ್ಮ ಮನೆ ಕೃಷ್ಣನ ಮನೆಯೇ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಹಾಗಿದ್ರೆ ನಾನು ಕೃಷ್ಣನ ಮನೆಯನ್ನು ಹುಡುಕುವುದು ಹೇಗೆಯೇ? ಭಯವಿಲ್ಲ, ಆನಂದವಾಗಿದೆ. ಆನಂದ ಅಂದರೆ ಏನು ಅಂತ ಕೇಳಿದರೆ ಒಂದು ಸಮಯವನ್ನು ಕಳೆದು ಹೋಗುತ್ತಾ ಇದೆ ಎನ್ನುವ ಕಷ್ಟವಿಲ್ಲದೆ ಅನುಭವಿಸುವ ಕ್ರಮ ಇದೆಯಲ್ಲ, ಅದು ಆನಂದ. ಅದು ಇವರಿಗೆ ಒದಗಿದೆಯಲ್ಲ. ನಮಗೆ ಕಾಲ ಅಂತಂದರೆ ಸಾವೇ ನೆನಪಾಗುತ್ತದೆ, ಆದರೆ ಇಲ್ಲಿ ಕಾಲ ಅಂದರೆ ಆನಂದ, ಆಟ ನೆನಪಾಗುತ್ತದೆ. ಇದು ಬೃಂದಾವನ, ಇದು ಕೃಷ್ಣ ನಿರ್ಮಿಸಿದ್ದು, ಬಾಲಕೃಷ್ಣ ನಿರ್ಮಿಸಿದ್ದು. ಪಟ್ಟಗಣ್ಣ ಎಷ್ಟು ಚಂದ ಕಾಣ್ತಾನೆ ಅವನು ಅಂತ ಬಂದು ಹೇಳಿದ ಋಷಿಗಳು ಹೇಳಿದ್ದಾರಲ್ಲ. ಅವನಿಗೆ ಕಾಡಿಗೆ ಹಚ್ಚುವಾಗ ಯಶೋದೆ ಎಷ್ಟು ಸಂತೋಷ ಪಡ್ತಾಳೆ, ಅವನಿಗೆ ಸ್ನಾನ ಮಾಡಿಸುವಾಗ ಹೆಣ್ಣು ಮಕ್ಕಳಿಗೆ ಎಷ್ಟು ಸಂತೋಷ. ಅವನು ಬಂದು ತಮ್ಮ ಹಾಲು ಗಡಿಗೆಯನ್ನೊಡೆದು ಕುಡಿದಾಗ ಮತ್ತೆ ಹೋಗಿ ಯಶೋದೆಯಲ್ಲಿ ನಿನ್ನ ಮಗನ ಕಾಟವನ್ನು ತಾಳಲಾರದೆ ಬಂದಿದ್ದೇವೆ ಅಂತ ಹೇಳುವಾಗಲೂ ಇವರೆಲ್ಲ ಅದೇ ಗಡಿಗೆಯನ್ನು ಹಿಡಿದುಕೊಂಡು ಹೋಗಿದ್ದರಂತೆ. ಹೌದಲ್ಲ ಅಂತ ಸಿಟ್ಟು ಮಾಡಿದರೆ ಕೃಷ್ಣನಿಗೆ ಹೊಡೆಯುವುದಕ್ಕೆ ಯಶೋದೆ ಕೈ ಎತ್ತಿದರೆ ದುಃಖ ಪಡುವವರು ಈ ಹೆಂಗಸರಂತೆ. ಅಷ್ಟೇ ಅಲ್ಲ, ತೋರಿಸುವುದಕ್ಕೆ ಹೋದಂತಹ ಗಡಿಗೆಯ ಮುರುಕನ್ನು ಅಲ್ಲಿ ಬಿಡದೆ ತಿರುಗಿ ತಂದು ಮನೆಯಲ್ಲಿಟ್ಟಿದ್ದಾರೆ. ಯಾಕೆ? ಇದು ಕೃಷ್ಣ ಒಡೆದ ಮಡಕೆ ನಮ್ಮ ಮನೆಯಲ್ಲಿದೆ ಅಂತ ಹೇಳುವುದಕ್ಕೆ. ಎಷ್ಟು ಪ್ರೀತಿಯಪ್ಪ ಈ ಗೋಕುಲದಲ್ಲಿ ಕೃಷ್ಣನನ್ನು. ನಂದಗೋಪನ ಮನೆಯಲ್ಲಿ ಅಂತ ಕೇಳಿದರೆ ಹೇಳಬಹುದಲ್ಲ, ಯಾಕೆ ಕೇಳಬೇಕು? ಊರೇನು ಬಹಳ ದೊಡ್ಡದೇ? ಅರಮನೆ ಅಂದರೆ ನಂದಗೋಪನ ಮನೆ ದೊಡ್ಡದಾಗಿಯೇ ಇರ್ತದೆ. ಹಾದಿ ಹುಡುಕುವುದು ಹೇಗೆ? ಗೋವಿಂದನ ಮನೆಗೆ ಹೋಗುವಾಗ ಗೋವಿನ ಹೆಜ್ಜೆಯನ್ನು ಅನುಸರಿಸಿದರಾಯಿತಲ್ಲ. ಯಾಕೆ ಬೇಕು? ಮನುಷ್ಯರ ಹೆಜ್ಜೆಯನ್ನು ಗುರುತಿಸಬೇಕು.
ಯಾರು ಕಳ್ಳರು, ಯಾರು ಸುಬಗರು, ಅವರ ಹೆಜ್ಜೆಯ ಗುರುತು ನಮಗೆ ಗೊತ್ತಿರಬೇಕು ಅನ್ನುವುದು ನಮ್ಮ ಗುಪ್ತಚರ ಭಾಷೆ. ಅದು ಬೇಕಿಲ್ಲ. ಶ್ರದ್ಧೆ, ಪ್ರೀತಿ, ಆನಂದಗಳು ಬದುಕಿದಲ್ಲಿ ಗೋವಿನ ಹೆಜ್ಜೆ ಸಾಕಾದೀತು ಹಾದಿ ತೋರುವುದಕ್ಕೆ. ಹೋಗ್ತೇನೆಂತೆ ಓಹ್, ಇದಿರಬಹುದಲ್ಲವೇ? ಕೃಷ್ಣನನ್ನು ಭದ್ರವಾಗಿಟ್ಟಿದ್ದಾರೆ, ಬಾಗಿಲು ಭದ್ರವಾಗಿದೆ, 10 ಜನ ಕಾವಲಿದ್ದಾರೆ ಅಂತ ನಾನು ನಿರೀಕ್ಷೆ ಮಾಡಿದರೆ ಬಾಗಿಲುಗಳು ತೆರೆದುಕೊಂಡಿವೆ. ಬೆಳಕು ಎಲ್ಲಿಂದ ಬರ್ತಾ ಇದೆ ಅಂತ ನೋಡಿದರೆ ಕೃಷ್ಣನೇ ಬೆಳಕಾಗಿದ್ದಾನಲ್ಲ. ಕಂಡನು ಅಕ್ರೂರ ಶ್ರೀಹರಿಯನು, ಕಂಡನು ಕೃಷ್ಣ ಅಕ್ರೂರ ಶ್ರೀಹರಿಯನು, ಕೃಷ್ಣ ಕಂಡನು 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 ರತ್ನ ವಿಷ್ಟರದಿ ಶ್ರೀಹರಿಯ, ಕಂಡನು ರತ್ನ ವಿಷ್ಟರದಿ ಶ್ರೀಹರಿಯ, ಉತ್ತೊಳ್ಳ ಮೂರುತಿಯ ಬ್ರಹ್ಮಾಂಡ ನಾಯಕನನ್ನು, ಕಂಡನು ರತ್ನ ವಿಷ್ಟರದಿ ಶ್ರೀಹರಿಯನು, ದಂಡ ಮೂರುತಿಯ ಬ್ರಹ್ಮಾಂಡ ನಾಯಕನನ್ನು, ಉದ್ದಂಡ ಮೂರುತಿಯ ಬ್ರಹ್ಮಾಂಡ ನಾಯಕನ, ಕಂಡನು 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 ರತ್ನ ವಿಷ್ಟರದಿ ಶ್ರೀಹರಿಯ, ಉದಂಡ ಮೂರುತಿಯ ಬ್ರಹ್ಮಾಂಡ ನಾಯಕನನ್ನು, ಕಂಡನು ರತ್ನ ವಿಷ್ಟರದಿ ಶ್ರೀಹರಿಯನು, ದಂಡ ಮುರುತಿಯ ಬ್ರಹ್ಮಾಂಡ ನಾಯಕನನು, ಕಂಡನು ಅಕ್ರೂರ, ಕಂಡನು 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 ಕೃಷ್ಣ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸರ್ಷಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಎಲ್ಲರಿಗೂ ನಾಯಕನಾದವನು ನೀನು. ಬ್ರಹ್ಮಾಂಡ ನಾಯಕ ಅಂತ ಕರೆಯುವುದಿದ್ದರೆ ನಿನ್ನನ್ನಲ್ಲವೇ? ಆದಿ ಅಂತ್ಯವಿಲ್ಲದ ಅಚ್ಯುತನೇ, ಅನಂತನೇ, ನಿನ್ನನ್ನು ಕಾಣಬೇಕು ಅಂತ ಬಯಸಿದ ಮನಸ್ಸು ಎಷ್ಟು ದೊಡ್ಡದು, ನಿನ್ನ ಕುರಿತಾಗಿ ಆಡಿದ ಮಾತುಗಳೆಷ್ಟು. ತಿಳಿದವರಿಂದ ಕೇಳಿದ್ದು, ತಪಸ್ವಿಗಳಿಂದ ವರ್ಣಿಸಲ್ಪಟ್ಟಿದ್ದು ಒಂದೇ ಎರಡೇ. ಶ್ರೀಹರಿ, ನಿನ್ನನ್ನು ಕಾಣುವಾಗ ಆದ್ಯಂತಗಳನ್ನು ಮೀರಿ ನಿಲ್ಲುವ ಆಸೆ ಮೂಡುತ್ತದೆ. ಮೇರೆಯನ್ನು ಮೀರಿ ಆ ಕಡೆಗೆ ವಿಸ್ತರಿಸುತ್ತಿರುವಂತಹ ವ್ಯಕ್ತಿತ್ವವನ್ನು ತುಂಬಿಕೊಳ್ಳಬೇಕು ಎಂಬ ಮನಸ್ಸಾಗುತ್ತದೆ. ಕಣ್ಣು ಸಣ್ಣದಾಗುತ್ತದೆ, ಕಿವಿ ಕಿರಿದಾಗುತ್ತದೆ, ಮನಸ್ಸು ಕೂಡ ಸಣ್ಣದಾಗಿ ಬಿಡುತ್ತದೆ. ಶ್ರೀಹರಿ, ಎಲ್ಲೆಲ್ಲೂ ವಿಸ್ತರಿಸಿಕೊಂಡಿರುವ, ಎಲ್ಲ ಕಡೆಗೂ ಇರುವ, ಎಲ್ಲರೊಳಗೂ ಇರುವ ಆ ಸರ್ವಾತ್ಮಕ ಶಕ್ತಿಯನ್ನು ನಾನು ನೋಡುತ್ತಿದ್ದೇನೆ ಅಂತನ್ನುವಾಗ, ಸರ್ವೇಶ್ವರನೇ ನಮೋ ನಮೋ ನಮೋ. ಹೌದಲ್ಲ, ಕೇಳಿದ ಮಾತುಗಳಿಂದಾಗಿ ದೇವರು ಅಂತ ಕಂಡಾಗ ನಮಗೆ ತತ್ವಜ್ಞಾನ ನೆನಪಾಗಿ ಬಿಡುತ್ತದೆ. ಆದರಿವನು ಕೇವಲ ದೇವರಷ್ಟೇ ಅಲ್ಲ, ನಮ್ಮ ದೇವಕಿಯ ಮಗ, ನಮ್ಮ ಯಾದವರ ಕೂಸು ಇವನಲ್ಲವೇ? ನೋಡಲಿಕ್ಕೆ ಎಷ್ಟು ಚಂದ ಇವನು. ನಲಿದು ತೂಗುವ ಕುಂಡಲಗಳ, ನಲಿದು ತೂಗುವ ಕುಂಡಲಗಳ, ಚಲ್ವ ತಲೆಗೇಟ ಮಗುಟ ಹಿಲಿಗಳ, ಚಲ್ವ ತಲೆಗಿಟ್ಟ ಮಗುಟ ಹೀಲಿಗಳ, ಉಟ್ಟ ಹೊಳೆವ
ಅಪರಾಧ್ಯ ಹುಟ್ಟ ಹೊಳೆವ ಪೀತಾಂಬರಾಧ್ಯ ಕಂಡು ಮುಳುಗುತ್ತಾನಂದ ಬಾಷ್ಪಗಳ ಕಂಡು ಮುಳುಗುತ್ತಾನಂದ ಬಾಷ್ಪಗಳ ಕಣ್ಣೊಳಿಳುಹಿಸಿ ದಂಡದಂತಿಳೆಯೊಳೆರಗುತ್ತ ಕಳುವ ಎದ್ದೆದ್ದು ತಾನಲಿದು ಕೀರ್ತಿಸುತ್ತ ನಲಿದು ತೂಗುವ ಕುಂಡಲೆಗಳ ಚಲ್ವದಲಗಿಡ್ಡ ಮಗುಟ ಈಲಿಗಳ. ನನ್ನ ದೇವಕಿಯ ಕಂದ ಅದೆಷ್ಟು ಚಂದ. ಎಲ್ಲ ಬಣ್ಣಗಳನ್ನು ನುಂಗಬಲ್ಲ ಕಪ್ಪು ನಿನ್ನ ಮೈಬಣ್ಣವಾದರೆ ಎಲ್ಲರಿಗೂ ಕೊಡಬಹುದಾದಷ್ಟು ಬಣ್ಣಗಳು ನಿನ್ನಲ್ಲಿ ಕೃಷ್ಣ. ಹಾಗೋ ನಿನ್ನ ನವಿಲುಗರಿ ಇದೆಯಲ್ಲ, ಅದನ್ನು ನೋಡುವಾಗ ಪ್ರಪಂಚದ ಕಷ್ಟವೆಲ್ಲ ಕಳೆದು ನಲಿಯುವುದಕ್ಕಿಷ್ಟಿರುವಾಗ ಯಾಕೆ ದುಃಖ ಪಡ್ತೀರಿ ಅಂತ ನಮ್ಮನ್ನು ಪ್ರಶ್ನಿಸಿದ ಹಾಗೆ ನಿಂತಿದ್ದೀಯಲ್ಲ ನೀನು. ಗುಂಗುರು ಕೂದಲು ಮುಖವನ್ನು ಮುಚ್ಚಿ ಕೆಳಗಿಳಿಯುವಾಗ ಕುತ್ತಿಗೆ ಹಿಂದೆ ಹರವಾಗಿ ಕೆಳಗಿಳಿದಾಗ ಕೇಶವನೇ ಎಷ್ಟು ಚಂದವೋ ನಿನ್ನ ಕೂದಲುಗಳು. ಆ ಹಣೆಯ ಸುತ್ತೆಲ್ಲ ದುಂಬಿಗಳು ಕುಳಿತಿವೆ ಎಂದು ಭಾಸವಾಗುವ ರೀತಿಯ ಕೂದಲು. ಅದೆಷ್ಟು ಭರವಸೆಯ ಹಣೆ, ಎಷ್ಟು ತೇಜ ಅದರಲ್ಲಿ. ಆ ಕಣ್ಣಿನಲ್ಲಿ ಅಂತೂ ಓಹ್, ಜಗವನ್ನೇ ಮರೆಸುವ ಮಾಯ ನಿನ್ನಲ್ಲುಂಟು ಕೃಷ್ಣ. ಜಗತ್ತಿನ ಜನರೆಲ್ಲ ನಿನ್ನಲ್ಲಿ ದೂರನ್ನು ಹೇಳಿಕೊಂಡರೆ ಕಿವಿಯಲ್ಲಿ ನಿನ್ನ ಕುಂಡಲಗಳು ಓಲಾಡುತ್ತಿರುತ್ತವೆ. ಅದರಿಂದ ನಿನಗೇನೂ ಕಷ್ಟವಿಲ್ಲ. ಹೀಗಿರಬೇಕಲ್ಲವೇ ನೀವು? ಇರಲಿ ಬಿಡಿ ಕಷ್ಟಗಳು, ಆನಂದದಿಂದಿರಬಾರದೆ ಅಂತ ಕೇಳುವ ನಿನ್ನ ತೂಗುವ ಕುಂಡಲಗಳನ್ನು ಕಂಡಾಗ ಓಹ್, ಜಗವನ್ನ ಆಡಿಸುತ್ತಿದ್ದೀಯ ಪ್ರಭು ನೀನು. ಓಹ್, ಅಗಲವಾದ ಎದೆ, ಎಷ್ಟು ಹೆಮ್ಮೆ. ಆ ಭುಜಗಳನ್ನು ಎತ್ತಿ ನಿಂತಹ ಚೆಲು ಎಂಥದ್ದು. ಬಿಗಿದ ದಟ್ಟಿಯೇನು, ಉಟ್ಟ ದುಕೂಲವೇನು. ಬಾನಿನಲ್ಲಿ ಬೆಳಗುವ ಭಾಸ್ಕರ ಬಾಲ್ಯದಲ್ಲಿ ಬಂಗಾರವನ್ನು ಹೊದೆಸುತ್ತಾನಲ್ಲ, ಅದನ್ನೆಲ್ಲ ನೀನುಟ್ಟು ನಿಂತಿದ್ದೀಯೇ ಅಂತ ಅನ್ನಿಸುತ್ತಾ ಇದೆ ನನಗೆ ಪ್ರಭು. ಆ ಕೈಯಲ್ಲಿ ಕೊಳಲೇನು. ಓಹ್, ಸೊಂಟಕ್ಕೆ ಬಿಗಿದ ದಟ್ಟಿ, ಕಾಲಿಗಿರುವ ಗೆಜ್ಜೆ, ಒಂದೇ ಎರಡೇ ನಿನ್ನನ್ನು ಕಾಣುವಾಗ ಸೌಂದರ್ಯವೇ ಶಿವನಾಗಿ ಬಂದಿದೆ. ಸತ್ಯವನ್ನು, ಸೌಂದರ್ಯವನ್ನು, ಶಿವವನ್ನು ಒಟ್ಟಿಗೆ ಕಾಣುವಾಗ ಯಾರನ್ನು ಕಾಣಬೇಕು? ಹಾಡುವ ಕುಣಿಯುವ ಕೃಷ್ಣನನ್ನು ಕಾಣಬೇಕು ಅಂತ ಅನ್ನಿಸುತ್ತಿದೆ. ಈ ಸತ್ತಿಗೆಯ ಮೇಲೆ ಕುಳಿತಿದ್ದೀಯಲ್ಲ ಪ್ರಭು ಕೃಷ್ಣ. ಕಣ್ಣು ಸಣ್ಣದಾಯಿತು ನಿನ್ನನ್ನು ತುಂಬಿಕೊಳ್ಳುವುದಕ್ಕೆ. ಕೃಷ್ಣ ಶ್ರೀಹರಿ ಜಲದಿಸುತ್ತೆ ಎಳ್ಳನ ಪುವ ಮೃದು ನಳಿನ ತೋಳಿ ಎಳೆದು ಭಗುತನಾಗ. ಜಲದಿಸುತ್ತೆ ಎಳ್ಳ ಪಪ್ಪುವ ಮೃದು ನಳಿನ ತೋಳಿ ಎಳೆದು ಭಗುತನ ಬಿಗಿದುವ ಬಲಿದು ಬಿಗಿದ ಬೆದನು ಕರುಣ ಜಲದಿಯ ಕೃಷ್ಣ ಕೃಷ್ಣ. ಶಕಟನನ್ನು ಮೆಟ್ಟಿದ ಪಾದವನ್ನು ಮುಟ್ಟಬೇಕು, ಬಕನನ್ನು ಮುರಿದ ಪಾದವನ್ನು ಮುಟ್ಟಬೇಕು. ಅಷ್ಟೇನು, ಆ ಹಾವಿನ ಹೆಡೆಯ ಮೇಲೆ ಕುಣಿದೆಯಲ್ಲ, ಆ ಪಾದವನ್ನು ಮುಟ್ಟಬೇಕು ಅಂತ ಬಗ್ಗಿ ನಿನ್ನ ಪಾದದಲ್ಲಿ ಬಿದ್ದು ಹೊರಳುತ್ತಾ ಇದ್ರೆ ಎತ್ತಿ ಎದೆಗಪ್ಪಿಕೊಂಡು ಬಿಟ್ಟೆಯಲ್ಲ. ನಳಿನ ತೋಳುಗಳು, ಹೌದೇ? ಶ್ರೀಮನ್ನಾರಾಯಣನು ಲಕ್ಷ್ಮಿಗಲ್ಲದೆ ಮತ್ತೊಬ್ಬರಿಗೆ ನೀಡಲಾರದ ಅಪ್ಪುಗೆಯಂತೆ ನನಗೆ ಭಾಸವಾಗುತ್ತಿದೆ ಕೃಷ್ಣ. ನನ್ನ ತೊಡವುಗಳು ನನಗೆ ತೊಡರಿಸುತ್ತಿವೆ. ಇದಿಲ್ಲದಿದ್ದರೆ ಇನ್ನೂ ಹತ್ತಿರವಾಗಿ ಬಿಡುತ್ತಿದ್ದೆ ಕೃಷ್ಣ. ಇಷ್ಟು ಆಪ್ತತೆಯಿಂದ ನನ್ನನ್ನು ಅಪ್ಪಿಕೊಂಡೆಯಲ್ಲ. ಕಂಸನ ಮಂತ್ರಿಯನ್ನು ಇಷ್ಟು ಅಪ್ಯಾಯಮಾನವಾಗಿ ಗೌರವಿಸುವುದಕ್ಕೆ ಹೇಗೆ ಸಾಧ್ಯವಾಯಿತು? ನನ್ನನ್ನೇನೆಂದು ಭಾವಿಸಿದೆ ಕೃಷ್ಣ? ಬಾಂಧವನು ನೀನೆನಗೆ ನಮ್ಮಯ ಮಂದಿರಕ್ಕೆ ಬರಲಿಂದು ಸುದಿನ. ಬಾಂಧವನು ನೀನೆಮಗೆ
ನಮ್ಮಯ ಮಂದಿರಕ್ಕೆ ಬರಲೆಂದು ಸುದಿನ ಸಂದುದೆ ಮಯ ಕುಲ ಪವಿತ್ರ ದೇವಕನು ದೇವಕಿಯೋ ಶೌರ್ಯೋ ಮಾವ ಉಗ್ರ ಸೇನಾದ್ಯಾದವರು ದೇವಕನು ದೇವಕಿಯು ಶೌರ್ಯು ಮಾವ ಉಗ್ರ ಸೇನಾದಿ ಯದುಕುಲ ಪರಿವಾರ ಮಧುರೆಯ ವಲಯದಲ್ಲಿ ಯದುಕುಲ ಠೀವಿ ಇರುತಿಹರೆ ಯದುಕುಲ ಠೀವಿ ಎಂದಿರುತಿಹರೆ ಮಧುರೆಯ ವಲಯದಿ ಹೇಗೆ ಸ್ವೀಕರಿಸಿದೆ ಅಂತ ಕೇಳಿದರೆ ಬಾಂಧವನು ನೀ ನನಗೆ ಅಂತ ಹೇಳಿದೆಯಲ್ಲ. ಬಂಧುತ್ವವೇ ಕೃಷ್ಣ. ಕಂಸನ ಮಂತ್ರಿಯಾಗಿದ್ದವನು, ಇಷ್ಟು ದಿನವೂ ಯಾದವರೆಲ್ಲ ಕಷ್ಟದಲ್ಲಿದ್ದರೂ ಕೂಡ ಅನುಕೂಲದಿಲ್ಲದಿದ್ದವನು ನಾನೊಬ್ಬನೇ. ಆದರೂ ಕಂಸನಿಂದ ಆಜ್ಞಪ್ತನಾಗಿ ಬಂದವನು, ಕಂಸನ ಮಾತನ್ನು ಕೇಳಿ ಬಂದವನು ಅಂತಾದರೂ ಕೃಷ್ಣನಿಗೆ ನಾನು ಬಾಂಧವನು. ಇಂದು ಸುದಿನ ನಮ್ಮ ಮನೆಗೆ ಬಂದೆ ನೀನು ಅಂತ ಹೇಳ್ತಾ ಇದ್ದೀಯಲ್ಲ, ಎಷ್ಟು ಸಂತೋಷ. ಪ್ರಭು, ನೀನು ದೊಡ್ಡವನು. ದೊಡ್ಡವರು ಹೇಗಿರ್ತಾರೆ ಅಂತ ಕೇಳಿದರೆ ನಿನ್ನನ್ನು ನೋಡಿದ ಮೇಲೆ ವಯಸ್ಸನ್ನು ಹೇಳುವುದಲ್ಲ ಪ್ರಭು. ಶ್ರೀಹರಿಯನ್ನು ನಾವು ಕಂಡಿದ್ದೇ ಹಾಗೆ. ನೀನು ಬರ್ತೀಯ ಅಂತ ಸುದ್ದಿಯಾದಾಗಲೇ ದೊಡ್ಡವನು ಧರೆಗೆ ಬರ್ತಾನೆ ಅಂತನ್ನುವುದೇ ನಿರೀಕ್ಷೆಯಲ್ಲವೇ? ಹಾಗಲ್ಲದಿದ್ದರೆ ದೇವಕನು ದೇವಕಿಯು, ಅಜ್ಜ ಉಗ್ರಸೇನ, ಮಾವನೂ ಹೇಗಿದ್ದಾರೆ, ಯಾದವ ಕುಲವೆಲ್ಲ ಹೇಗಿದೆ ಅಂತ ಪ್ರಶ್ನಿಸುವಾಗ ಮಾವನನ್ನು ಬಿಡಲಿಲ್ಲಲ್ಲ ನೀನು. ನಿನಗೆ ದ್ವೇಷವಿಲ್ಲ, ನಿನಗೆ ವಿರೋಧವಿಲ್ಲ. ಸಣ್ಣವನಲ್ಲ ನೀನು, ದೊಡ್ಡವನು. ಇಡೀ ಜಗತ್ತಿನ ರಕ್ಷಣೆಗಾಗಿ ಕ್ಷೇಮಕ್ಕಾಗಿ ಇಳಿದು ಬಂದವನು ನೀನು ಅನ್ನುವುದೇ ನಮ್ಮ ನಂಬಿಕೆ. ಹೌದಲ್ಲ? ನಿನ್ನ ಮಾತನ್ನು ಕೇಳುವಾಗಲೂ ಕ್ಷಣ ಕ್ಷಣಕ್ಕೂ ಕೂಡ ನಿನಗೆ ಇಲ್ಲಿದ್ದು ಕಾಣದವರ ಕುರಿತೆಲ್ಲ ಅದೆಷ್ಟು ಪ್ರೀತಿ ನಿನಗೆ. ನಿನ್ನನ್ನು ಒಂದು ಕ್ಷಣ ಕಂಡಳಂತೆ ನಿನ್ನ ತಾಯಿ ತಂದೆ, ಅಷ್ಟು ಬಿಟ್ಟರೆ ಮರುಕ್ಷಣದಲ್ಲಿ ಗೋಕುಲಕ್ಕೆ ತಂದು ಬಿಟ್ಟರಂತೆ. ನೀನು ಕೇಳಿದ್ದಷ್ಟೇ ಮಾವನಿದ್ದಾನೆ, ಅಜ್ಜನಿದ್ದಾನೆ, ಯಾದವರಿದ್ದಾರೆ ಅಂತ. ಆದರೆ ಅವರೆಲ್ಲರ ಕುರಿತು ಈ ವಯಸ್ಸಿನಲ್ಲಿಯೇ ಅವರೆಲ್ಲರನ್ನೂ ವಿಚಾರಿಸುವ ಔದಾರ್ಯ ಇದೆಯಲ್ಲ ಪ್ರಭು. ನನ್ನ ಮನಸ್ಸು ನಿನಗೆ ತಿಳಿಯದು ಅಂತಲ್ಲ, ನನ್ನ ಬಾಯಲ್ಲಿ ಕೇಳಬೇಕು ಅಂತ. ದೇವರು ದೊಡ್ಡವನಪ್ಪ. ಜಯ 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 ತು ಜಗದೀಶ. ಜಯ ಜಯ ತು ಜಗದೀಶ. ಭಯ ನಿವಾರಣ ನೀನು ಕೃಷ್ಣ. ಜಗದೀಶ ಭಯ ನಿವಾರಣ ನೀನು. ವಾಸುದೇವ, ಏನೇರಿಯರಲು ಕೇಳುವೆಯ ಹೀಗೆ, ನೀನರಿಯರಲು ಕೇಳುವೆಯ ಹೀಗೆ. ಅರಿಯದು ಕೇಳುವೆ
ಚೆನ್ನ ದಯದಿ ಕೀಳಾದರೆಮ್ಮಯ ಕುಲಕ್ಕೆ ಬಂದ ಅಪಜಯವಾಗ ಶ್ರೀಹರಿ ದಯದಿ ಕೇಳಾದರೆಮ್ಮಯ ಕುಲಕ್ಕೆ ಬಂದ ಅಪಜಯವ ಬೇಳುವೆ ಪರಾಜಯವ ಅಪಜಯವ ಬೇಳುವೆ ದೇವಾ ದಯದಿ ಕೇಳಾದರೆಮ್ಮಯ ಗುಲಗೆ ಬಂದ ಅಪಜಯವ ಬೇಳುವೆ ಪರಾಜಯವ ಜಯ ಜಯತು ಜಗದೀಶ. ಶ್ರೀಹರಿ, ನಿನ್ನ ತಾಣದಲ್ಲಿ ನಿಂತು ನಿನ್ನ ಮೈಗಾನಿಸಿ ನಿಂತು ಮಾತಾಡುವಾಗ ಎಷ್ಟು ಧೈರ್ಯ. ಬರುವಾಗ ಇತ್ತು 1000 ದೂರುಗಳನ್ನು ನಿನ್ನಲ್ಲಿ ಹೇಳುವುದಕ್ಕಿದೆ ಅಂತ ನನಗೆ ಗೊತ್ತಿತ್ತು. ಮಥುರೆಯಲ್ಲಿರುವ ಪ್ರತಿ ಶ್ರದ್ಧಾವಂತನಿಗೂ ಕೂಡ ಕೃಷ್ಣನಲ್ಲಿ ಹೇಳಬೇಕಾದ ದೂರೊಂದಿದೆ. ಅದನ್ನೆಲ್ಲ ಹೇಳುವುದಕ್ಕಾಗಿ ನಾನು ಬಂದಿದ್ದೇನೆ ಅಂತ. ಅಲ್ಲಿಯೇ ಇದ್ದರೆ ಒಂದು ಮಾತು ಬಾಯಿಯಿಂದ ಹೊರಗೆ ಬರಲಾರದು. ಕಂಸನ ವಿರುದ್ಧವಾಗಿ ಮಾತನಾಡುವುದು ಹೇಗೆಯೇ ಸಾಧ್ಯವಿರಲಿಲ್ಲ. ಅದು ರೂಢವಿಲ್ಲದ ಮಾತು. ಆದರೂ ನಿನಗಾಡಬೇಕು. ಪ್ರಭು, ಜಯ ಜಯತು ಜಯ ಜಯತು. ಎಷ್ಟು ಧೈರ್ಯ ಬಂದಿದೆ. ಈಗ ಕಂಸನ ವಿರುದ್ಧವಾಗಿ ನಾನು ಮಾತಾಡಬಲ್ಲೆ. ಅವನು ಮಾಡಿದ ಅನ್ಯಾಯ ಅತ್ಯಾಚಾರಗಳ ಕುರಿತು ನಿನ್ನಲ್ಲಿ ಹೇಳಬಲ್ಲೆ. ಕೇಳಿದೆಯಲ್ಲ, ದೇವಕನು ದೇವಕಿ ಎಲ್ಲ ಹೇಗಿದ್ದಾರೆ ಎಂದು. ಅರಸನಾಗುವಾಗ ಅಪ್ಪನನ್ನು ಸೆರೆಯಲ್ಲಿಟ್ಟವನವನು. ಸೆರೆಯಲ್ಲಿರುವ ಹಿರಿಯರು ಹೇಗಿದ್ದಾರೆ ಅಂತ ಹೇಳಲಿ ಕೃಷ್ಣ. ನಿನ್ನ ತಂದೆ ತಾಯಿಯರು ಸರಳಿನ ಹಿಂದೆ ಗೋಳಿನಲ್ಲಿದ್ದಾರೆ ಅಂತ ಹೇಗೆ ಹೇಳಲಿ ಕೃಷ್ಣ. ಅವರು ಚೆನ್ನಾಗಿದ್ದಾರೆ ಅಂತ ಹೇಳಲೆ. ಎಲ್ಲರ ಮನೆಯಲ್ಲಿಯೂ ಹುಟ್ಟಿದ ಕೂಸನ್ನು ಕೊಲ್ಲಲಾಗಿದೆ ಅಂತ ಹೇಳುವಾಗ ಆ ಮನೆಯವರು ಕ್ಷೇಮವಾಗಿದ್ದಾರೆ ಅಂತ ಹೇಗೆ ಹೇಳಲಿ ಕೃಷ್ಣ. ನಿಜ ಹೇಳಲು ನೀನು ಬರಬೇಕು, ನಿನ್ನನ್ನು ಕರೆದುಕೊಂಡು ಬರಬೇಕು ಅಂತ ಕಂಸ ಕಳುಹಿಸಿದ್ದಾನೆ. ಸ್ಪಷ್ಟವಾಗಿ ಹೇಳಿದ್ದಾನೆ. ಬರುವ ದ್ವಾದಶಿಯಂದು ಚತುರ್ದಶಿಯಂದು ಅವನು ಬಿಲ್ಲ ಹಬ್ಬವನ್ನು ನಿರ್ಣಯಿಸಿದ್ದಾನೆ. ನನ್ನ ಅಳಿಯಂದಿರನ್ನು ಕರೆದುಕೊಂಡು ಬಾ, ಅವರನ್ನು ಕೊಲ್ಲುತ್ತೇನೆ ಅಂತಲೇ ಹೇಳಿದ್ದಾನೆ. ನಮಗೆ ಭರವಸೆ ಅದರ ವಿರುದ್ಧವಾಗಿ ನಡೆಯುತ್ತದೆ ಅಂತ. ಹಾಗಾಗಿ ಬಂದಿದ್ದೇನೆ ಕೃಷ್ಣ. ಒಂದೊಂದು ಸಂಗತಿಯನ್ನು ಹೇಗೆ ಹೇಳುವುದು? ಒಂದೇ ಮಾತಿನಲ್ಲಿ ಹೇಳುವುದಾದರೆ, ನೀನು ಹುಟ್ಟಿದ ಮೇಲೆ ಮಥುರೆಯಲ್ಲಿ ಹುಟ್ಟಿದವರೆಲ್ಲ ಕೃಷ್ಣ, ಹಡೆದವರೆಲ್ಲ ದೇವಕಿ. ಹಾಗಾಗಿ ಯಾವ ಶಿಶುವನ್ನು ಉಳಿಸಲಾರದ ಕ್ರೌರ್ಯ ಆಡಳಿತಕ್ಕೆ, ಭಯಕ್ಕೆ ನೀನು ಬರಬೇಕು ಕೃಷ್ಣ. ನಮ್ಮಂಥವರ ಸಮಾಧಾನಕ್ಕಾಗಿ ಬಾ ಅಂತ ಕರೆಯುವುದಕ್ಕೆ ಧೈರ್ಯವಲ್ಲ. ನಾವೆಲ್ಲ ಸಂಕ ಮುರಿದಲ್ಲಿ ಸ್ನಾನ ಮಾಡುವುದಕ್ಕೆ ಕಾಯ್ದವರು. ಕಂಸನಿಗಾಗಿ ಕೃಷ್ಣ ಬರ್ತಾನೆ ಅಂತಾದರೆ ಅವನ ಸಂಗಡವೇ ಇದ್ದರೆ ನಮಗೂ ಕೃಷ್ಣ ದರ್ಶನವಾದೀತಲ್ಲ ಎಂಬ ಲೋಭದವರು. ಅದಲ್ಲವಾದರೆ ದೇವಕಿಯನ್ನು ಬಿಡಿಸುವುದಕ್ಕೆ ಕೃಷ್ಣ ಬರ್ತಾನಲ್ಲ, ಆಗ ನಮಗವನ ದರ್ಶನವಾದೀತು ಅಂತ ಇಡೀ ಮಥುರೆ ಕಾಯುತ್ತಿದೆ. ನೀನು ಬರಬೇಕು. ಯಾಕೆ? ಕಂಸನನ್ನು ಕೊಲ್ಲುವುದಕ್ಕೆ ಅಂತ ನಾನು ಹೇಳುವುದಿಲ್ಲ. ಕಂಸ ಸಾಯ್ತಾನೆ. ಯಾಕೆಂದರೆ ಕಪ್ಪು ಎನ್ನುವ ಶಬ್ದಕ್ಕೆ ಅವನು ಹೆದರ್ತಾ ಇದ್ದಾನೆ. ನಮಗ್ಯಾರಿಗೂ ಧೈರ್ಯ ಇಲ್ಲ ನಾನೇ ಕೃಷ್ಣ ಅಂತ ಎದುರು ನಿಲ್ಲುವುದಕ್ಕೆ. ಹಾಗಾಗಿ ಅವ ಬದುಕಿದ್ದಾನೆ. ಆದರೆ ದೇವಕಿಯನ್ನು, ವಸುದೇವನನ್ನು ಬಿಡಿಸುವುದಕ್ಕೆ, ಸೆರೆ ಬಿಡಿಸುವುದಕ್ಕೆ ನೀನು ಬರಬೇಕು. ತಾಯ್ತನ ಸೆರೆಯಲ್ಲಿದೆ ಕೃಷ್ಣ. ಯಾಕೆಂದರೆ ದೇವರೇ ಬಂದರು ಹಡದವರನ್ನೆಲ್ಲ ಕಳೆದುಕೊಂಡ ಹೆಣ್ಣು ಮಕ್ಕಳಿಗೆ ಭರವಸೆಯನ್ನು ಹೇಳುವುದಕ್ಕಾದೀತ್ಯೆ? ಸಮಾಧಾನ ಹೇಳುವುದಕ್ಕೆ ನೀನಲ್ಲ ಕೃಷ್ಣ, ದೇವಕಿ ಬರಬೇಕು. 7 ಕಳೆದುಕೊಂಡಿದ್ದೇನೆ, 8ನೇದನ್ನು ರಕ್ಷಿಸಿಕೊಂಡಿದ್ದೇನೆ, ನಿಮ್ಮ ದುಃಖಕ್ಕೆ ಕೊನೆಯಿರಲಿ ಅಂತ ಹೇಳಬಹುದಾದ ಸಾಧ್ಯತೆಯೊಂದು ದೇವಕಿಗಿದೆ. ಆ ದೇವಕಿಯನ್ನು ಬಿಡಿಸುವುದಕ್ಕಾಗಿ ಆದರೂ ನೀನು ಬರಬೇಕು. ಹೇಗೆ ಹೇಳಲಿ? ಇಡೀ ಮಥುರೆ ಕಂಸನ ಆ ಕ್ರೌರ್ಯದಲ್ಲಿ ತತ್ತರಿಸಿ ಹೋಗಿದೆ. ಭವಿಷ್ಯವೇ ಇಲ್ಲದೆ ಬದುಕುತ್ತಿದೆ. ಯಾರ ಮನೆಯಲ್ಲಿಯೂ ಹೊಸ ಕೂಸು ಹುಟ್ಟಲಾರದು ಅಂತಾದರೆ ಆ ಊರಿನ ಕಷ್ಟವನ್ನು ಹೇಗೆ ಹೇಳಲಿ ಹೇಳು?
ಹುಟ್ಟಿದ ಮಗುವನ್ನು ಕಳೆದುಕೊಂಡಂತಹ ತಾಯಿ ರುಚಿಯಿಂದ ಅನ್ನವನ್ನು ತಿನ್ನುವುದಕ್ಕಾದೀತೆ? ಭವಿಷ್ಯಕ್ಕೆ ಬದುಕಿಲ್ಲ ಅಂತಂದುಕೊಂಡು ಸಂತಾನವಿಲ್ಲ ಅಂದುಕೊಂಡವರು ಯಾವ ತಂದೆ ಚೆನ್ನಾಗಿ ದುಡಿದಾನು ಹೇಳು? ಆದದ್ದರಿಂದ ಕೃಷ್ಣ, ಈ ಕಷ್ಟವನ್ನು ಇನ್ನಷ್ಟು ವಿಸ್ತರಿಸಲಾರೆ. ಭರವಸೆ ಬೇಕು ಕೃಷ್ಣ, ನೀನು ಬರಬೇಕು. ತಾಳಿ ದಿನವೂ ಸಮೀಪವಿದೆ, ತಾಳಿ ದಿನವೂ ಸಮೀಪವಿದೆ. ನಿಮ್ಮೊಳಿದನಿಗೆ ನಿನ್ನು, ನಿಮ್ಮೊಳಿದನಿಗೆ ನಿನ್ನು. ಕೃಪಾಳು ಶಿವ ಕರುಣಿಸದೆ ಬಿಡ ಕೇಳಿ ನಿಮಗೆ. ಇಷ್ಟು ಭರವಸೆ ಸಿಕ್ಕರೆ ನಮಗೆ ಧೈರ್ಯ. ಇಲ್ಲಿಂದಲೇ ಕೂಗಿ ಹೇಳಬೇಕು ಅಂತ ಅನ್ನಿಸ್ತದೆ ಮಥುರೆಗೆ, ಇದೋ ಕೃಷ್ಣ ಬರ್ತಾ ಇದ್ದಾನೆ, ನಿಮ್ಮ ಕಷ್ಟ ಕಳೆಯುತ್ತದೆ, ಕಂಸನ ದುರಾಡಳಿತಕ್ಕೆ ಕೊನೆಯಾಗುತ್ತದೆ, ಇದನ್ನು ಹೇಳಬೇಕು ಅಂತ ಅನ್ನಿಸ್ತದೆ. ಕೃಷ್ಣ ಆಡಳಿತದ ಕ್ರೌರ್ಯ ಅದೆಷ್ಟು ಇರುತ್ತದೆ ಅಂತಂದ್ರೆ, ಅಪ್ಪನನ್ನು ಸೆರೆಯಲ್ಲಿಟ್ಟು ಅವನು ಅಧಿಕಾರವನ್ನೇರಿದ್ದಾನೆ ಎನ್ನುವುದು ಸುದ್ದಿಯಾದಾಗ ನಾನೆಷ್ಟು ಕುಟುಂಬ ವತ್ಸಲನಾದವನು. ಸಮಸ್ಯೆ ಅರಸನಲ್ಲಿಯೇ ಇರಬೇಕು, ಅದಿಲ್ಲದಿದ್ದರೆ ಅವನನ್ನು ಸೆರೆಗೆ ಯಾಕೆ ಹಾಕ್ತಿದ್ರು ಅಂತ ಜನ ಭಾವಿಸುವ ಹಾಗೆ ದೇವಕಿಯ ಮದುವೆಯನ್ನು ನೆರವೇರಿಸಿದ. ಅದರ ಸಂಭ್ರಮವನ್ನು ಆಚರಿಸುವುದಕ್ಕಾಗಿ ಮದುಮಕ್ಕಳನ್ನು ರಥದಲ್ಲಿ ಕೂಡಿಸಿಕೊಂಡು ತಾನೇ ಸಾರಥಿಯಾಗಿ ಮುಂದುವರಿಯುತ್ತಿದ್ದ. ಜನರಿಗೆ ಏನನ್ನು ಕೊಳ್ಳಬೇಕು ಜನ? ಅದು ಅಪ್ಪನನ್ನು ಸೆರೆಯಲ್ಲಿಟ್ಟ ಅಂತ ಹೇಳಿದರೆ ತಂಗಿಯನ್ನು ಭಾವನನ್ನು ಇಷ್ಟು ಸಂತೋಷದಿಂದ ಮದುವೆಯ ಮೆರವಣಿಗೆಯನ್ನು ಮಾಡುತ್ತಿದ್ದನೇ, ಏನೋ ಸಮಸ್ಯೆ ಅವನಲ್ಲಿಯೇ ಇರಬೇಕು. ನಮ್ಮ ಅರಸ ಅದೆಷ್ಟು ದಯಾಳು, ಅದೆಷ್ಟು ಕೃಷ್ಣ ಕರುಣಾಳುವಾದವನು, ಅದೆಷ್ಟು ಕುಟುಂಬ ವತ್ಸಲ ಅಂತ ಅಂದಿಸಿಕೊಳ್ಳುವುದಕ್ಕೆ ಹೊರಟಿದ್ದ. ಏನು ಮಾಡುವುದು? ಆ ಕ್ಷಣದಲ್ಲಿ ಆಕಾಶವಾಣಿಯಿಂದ ಹೇಳಲ್ಪಟ್ಟಿತು, ಈ ದೇವಕಿಯ ಗರ್ಭದಲ್ಲಿ ಹುಟ್ಟಿದ 8ನೆಯ ಮಗು ನಿನ್ನ ಸಾವಿಗೆ ಕಾರಣವಾಗುತ್ತದೆ ಎಂದು. ಇಡೀ ಚಿತ್ರಣ ಬದಲಾಯಿತು. ಅಂದಿನಿಂದ ಮಧುರೆ ಸೆರೆಯಾಯಿತು. ಕೃಷ್ಣ ಇಂಥ ಅದೆಷ್ಟು ಆಟಗಳನ್ನು ಆಡುತ್ತಿದ್ದಾನೆ. ಅರಸರ ಆಸ್ಥಾನದಲ್ಲಿ ತಿಳಿದವರಿದ್ದರು, ಬುದ್ಧಿವಂತರಿದ್ದರು. ನಮ್ಮ 8 ವಿಭಾಗಗಳಿದೆಯಲ್ಲ ಯಾದವರಲ್ಲಿ, ಅವರಲ್ಲಿ ಶ್ರೇಷ್ಠವಾದವರೆಲ್ಲ ಆಸ್ಥಾನದಲ್ಲಿರುತ್ತಿದ್ದರು. ಈಗ ಹಾಗಿಲ್ಲ. ತೋಳುಬಲದವರು, ಮಾಂಸಬಲದವರು ಅಕ್ಕಪಕ್ಕದಲ್ಲಿ ಕುಳಿತುಕೊಂಡಿರುತ್ತಾರೆ. ಕಂಸ ಕೇಳುತ್ತಾನೆ, ಇದು ಸರಿಯೋ? ಸರಿ, ನಾವು ಆಲೋಚಿಸಿದ್ದೇವೆ ಅಂತ ಹೇಳಿದರೆ ಮರುತಿ ಪ್ರಶ್ನೆ ಮಾಡ್ತಾನೆ, ನೀವು ಆಲೋಚನೆ ಮಾಡುವುದಕ್ಕೆ ಪ್ರಾರಂಭ ಮಾಡಿದಿರೋ ಅಂತ. ಅಂದರೆ ಅರಸನಿಗೆ ಮತ್ತೊಬ್ಬ ಆಲೋಚನೆ ಮಾಡುವುದನ್ನು ಸಹಿಸಿಕೊಳ್ಳಲಾರದಷ್ಟು ಭಯ ಇದೆ. ಇಂತಹ ಸ್ಥಿತಿಯಲ್ಲಿರುವ ಆ ಗೋಕುಲವನ್ನು ಉದ್ಧರಿಸುವುದಕ್ಕೆ ನೀನು ಬರ್ತೀಯ ಅಂತ ಹೇಳಿದೆಯಲ್ಲ, ಸಮಾಧಾನವಾಯಿತು ಕೃಷ್ಣ. ಇದೇನಿದು? ಎಲ್ಲರೂ ಬಂದರಲ್ಲ, ನನ್ನನ್ನು ಮಾತಾಡಿಸುವುದಕ್ಕೆ ಯಾರಿಗೂ ಮನಸ್ಸಾಗಲಿಕ್ಕಿಲ್ಲ. ಕೃಷ್ಣನನ್ನು ಕರೆದುಕೊಂಡು ಹೋಗುವುದಕ್ಕೆ ಒಬ್ಬ ಬಂದಿದ್ದಾನೆ ಅಂತ ಆದರೆ ಬಿಟ್ಟು ಕೊಡುವುದಕ್ಕೆ ಗೋಕುಲ ಸಿದ್ಧವಿಲ್ಲ ಅಂತ ಭಾವಿಸಿದರೆ, ಕಂಸನಿಗೆ ಕಳಿಸಿಕೊಡುವುದಕ್ಕಾಗಿ ಹಾಲು ತುಪ್ಪಗಳನ್ನು ತುಂಬಿದ್ದಾರೆ. ರಾತ್ರಿ ಇಡೀ ಕಥೆಯನ್ನು ಕೇಳಿದ್ದಾರೆ. ಹೇಗಿದ್ದಾಳೆ ದೇವಕಿ, ಹೇಗಿದ್ದೇವ ವಸುದೇವ, ಏನಾಯಿತು ಕಂಸನ ಆಡಳಿತದಲ್ಲಿ? ಅರಸನಾದ ಉಗ್ರಸೇನ ಸಮಾಧಾನದಿಂದಿದ್ದಾನೆಯೇ? ಕೃಷ್ಣನ ಪ್ರಶ್ನೆ ಇಲ್ಲ, ಎಲ್ಲರ ಪ್ರಶ್ನೆ ಇದು. ನಂದಗೋಪನು, ಯಶೋದೆಯು ಎಲ್ಲರೂ ಬಂದು ಮಾತಾಡ್ತಾ ಇದ್ದಾರೆ. ರೋಹಿಣಿ ತನ್ನ ಮಗನನ್ನೂ ಕಳಿಸಿಕೊಡುವುದಕ್ಕೆ ಸಿದ್ಧಳಾಗಿದ್ದಾರೆ. ಅಂದರೆ ಬಲರಾಮ ಕೃಷ್ಣನನ್ನು ಕರೆದುಕೊಂಡು ನಾನು ಹೊರಡುವುದಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ರಾತ್ರಿ ಇಡೀ ಇದು ಮಾಡಿದೆ. ಇಡೀ ರಾತ್ರಿ ಕಥೆ ಹೇಳೇ ಕಳೆಯುವುದಕ್ಕೆ ಬೇಕಾದಷ್ಟು ಆನಂದವನ್ನು ಬದುಕಿಸಿದ್ದೀಯೇ ಕೃಷ್ಣ. ಇಂಥದೊಂದು ಸಂದರ್ಭವನ್ನು ಕಾಣುವುದಕ್ಕೆ ಯೋಗ ಬೇಕಿತ್ತು, ಭಾಗ್ಯ ಬೇಕಿತ್ತು. ಯಾದವರಲ್ಲಿ ನನಗೇ ಮೊದಲಾಗಿ ದಕ್ಕಿತಲ್ಲ. ಅದು ಬೆಳಗಾಗುತ್ತಿದೆ. ಈ ಬೆಳಗು ಇನ್ನೂ ಉತ್ತಮವಾದದ್ದು, ಇನ್ನೂ ದೊಡ್ಡದು. ಇದು ಹೀಗೆಯೇ ಇರಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನನ್ನ ರಥವನ್ನು ಸಿದ್ಧ ಮಾಡಿದ್ದೇನೆ. ಮುಹೂರ್ತ ಮಾಡಬೇಕು ಪ್ರಭುಗಳೇ. ಇದೋ ಬಲರಾಮಕೃಷ್ಣರು ನನ್ನ ರಥವನ್ನು ಏರಿದ್ದಾರೆ. ನಾನು ಮಥುರೆಯತ್ತ ಈ ರಥವನ್ನು ಮುಂದುವರಿಸ್ತಾ ಇದ್ದೇನೆ. ಹೋಗಲಿ ಹೋಗಲಿ ಹೋಗಲಿ. ಇದೇನು ಕೃಷ್ಣ, ಈ ಹೆಣ್ಣು ಮಕ್ಕಳೆಲ್ಲ ಬಂದು ತಡೀತಾ ಇದ್ದಾರಲ್ಲ, ಏನಂತೆ ಅವರ ಗೋಳು? ಎಲ್ಲಿಗೆ ಹೋಗುವೆ ಭಾಗ್ಯ ಸಂಪನ್ನನೆ ನಮ್ಮಗಲುವೆಯ, ಎಲ್ಲಿಗೆ ಹೋಗುವೆ ಭಾಗ್ಯ ಸಂಪನ್ನನೆ ನಮ್ಮಗಲುವೆಯ. ತರವಲ್ಲವೋ ನಿಲ್ಲೆಲ್ಲೋ ಲಕ್ಷ್ಮೀ ವಲ್ಲಭ ದಯದಿಂದ
ಬೆಡಗಿನ ಮಧುರೆಯ ಸ್ತ್ರೀಯರು ಬಿಡುವರೆ ನಿನ್ನನು ಹಿಂದಕ್ಕೆ. ಬಡವೆಯರವಲ್ಲವೇ ಯಮಗಲುವೆಯ ಇಲ್ದು. ಕೃಷ್ಣ, ನೀನು ಕಟ್ಟಿದ ಪ್ರೀತಿಯ ಈ ರಾಜ್ಯದಲ್ಲಿ, ಈ ಊರಿನಲ್ಲಿ ಅದೆಷ್ಟು ಆನಂದದ ಮಾತಿತ್ತು. ಅಕ್ರೂರ ಬಂದು ಕೃಷ್ಣ ಬಲರಾಮರನ್ನು ಕರೆದುಕೊಂಡು ಹೋಗುತ್ತಿದ್ದಾನೆ ಮಥುರೆಗೆ ಎನ್ನುವ ಸುದ್ದಿ ಹರಡಿದಾಗ ಮನೆಯವರೆಲ್ಲ ಬೀಳ್ಗೊಟ್ಟರೂ ನಿನ್ನ ಸಂಗಡ ಕುಣಿದ ಈ ಗೋಪಿಕೆಯರೆಲ್ಲ ಬಂದು ತಡೀತಾ ಇದ್ದಾರೆ. ನನ್ನನ್ನು ಅಕ್ರೂರನಲ್ಲ, ಇವ ಕ್ರೂರ ಅಂತಲೇ ನನಗೆ ಬೈತಾ ಇದ್ದಾರೆ. ನನ್ನನ್ನು ಬಿಟ್ಟು ಹೋಗ್ತೀಯ? ಅವರು ಕೇಳಿದ ಪ್ರಶ್ನೆ ಎಷ್ಟು ಮಾರ್ಮಿಕವಾದದ್ದು ಕೃಷ್ಣ. ಮಥುರೆಯ ಬೆಡಗಿನ ಸ್ತ್ರೀಯರು ನಿನ್ನನ್ನು ಬಿಡುವರೇ ಅಂತ. ಅವರು ಅವರ ಮಟ್ಟದಲ್ಲಿಯೇ ವಿಚಾರ ಮಾಡುವುದು ಸರಿ. ಹಳ್ಳಿಗರಾಗಿ ಗ್ರಾಮೀಣರಾಗಿರುವ ನಾವು ನಗರದಲ್ಲಿರುವ ಸ್ತ್ರೀಯರ ಬೆಡಗಿಗೆ ಸಮನಾದವರಲ್ಲ. ಆ ಬೆಡಗಿನ ಸ್ತ್ರೀಯರು ನಿನ್ನನ್ನು ಬಿಟ್ಟು ಕಳುಹಿಸುತ್ತಾರೆಯೇ? ಆದದ್ರಿಂದ ನೀನು ಬರಲಾರೆ. ಬಡವೆಯರಾವಲ್ಲವೇ? ನಾವು ಬಡವರು ಅಂತ ಅನ್ನಿಸಿಬಿಟ್ಟಿತಲ್ಲ. ಯಾಕೆ? ಒಬ್ಬ ಮಂತ್ರಿ ಬಂದಿದ್ದಕ್ಕೆ. ನನ್ನ ರಥ, ನನ್ನ ಒಡವೆಗಳನ್ನು ಕಂಡು ಇವರು ಶ್ರೀಮಂತರು, ನಗರಕ್ಕೆ ಸೇರಿದವರು ಅಂತ ಅನ್ನಿಸಿದಾಗ ಇಡೀ ಪರಿಸರ ಬಡವಾಯಿತು ಅಂತ ಅನ್ನಿಸಿಬಿಟ್ಟಿತಲ್ಲ. ಬರಬಾರದಿತ್ತು ಕೃಷ್ಣ ನಾನು. ಈ ಭೂಮಿಯಲ್ಲಿ ಆನಂದದ ಶ್ರೀಮಂತಿಕೆಯನ್ನು ಮೆರೆದವನು ನೀನು. ಒಡವೆಯ ಸಿರಿತನಕ್ಕೆ ಬಡವರಾದೆವೋ ಅಂತಂದಿಕೊಂಡು ಬಿಟ್ರಲ್ಲ ಇವರೆಲ್ಲ. ಇವರಿಗೆಲ್ಲ ನನ್ನ ಭಾಷೆಯಲ್ಲಿ ಹೇಳುವುದಾದರೆ, ಮಂತ್ರಿಯ ಭಾಷೆಯಲ್ಲಿ ಹೇಳುವುದಾದರೆ, ಯಾವುದನ್ನೇ ಕಳೆದುಕೊಂಡರೂ ಅದಕ್ಕೊಂದಿಷ್ಟು ಪರಿಹಾರ ಕೊಡಬಹುದು ಅಂತ ನಾವು ಅಂದುಕೊಳ್ಳುತ್ತೇವೆ. ಆದರೆ ಇವರಿಗೆ ಸಮಾಧಾನ ಹೇಳುವ ಶಕ್ತಿ ನನ್ನದಲ್ಲ. ನಿನ್ನನ್ನು ಕೇಳಿ ಬಂದಿದ್ದಾರೆ, ನನ್ನ ಮಾತು ಕೇಳುವವರು ಅಲ್ಲ. ಅವರನ್ನು ಸಮಾಧಾನ ಮಾಡು ಕೃಷ್ಣ. ಹೋಗಿ ಬರುವೆ ಗೋಪ ನಾಗವೇಣಿಯರೇ. ಹೋಗಿ ಬರುವೆ ಗೋಪ ನಾಗವೇಣಿಯರೇ. ಚೆನ್ನಾಗಿ ಮಮತೆ ಪೂರ್ಣವಾಗಿರಲಿ. ಚೆನ್ನಾಗಿ ಮಮತೆ ಪೂರ್ಣವಾಗಿರಲಿ. ಆಗು ಹೋಗುಗಳನ್ನು ನನ್ನದು ಚಿಂತಿಸಬೇಡಿ. ಆಗು ಹೋಗುಗಳನ್ನು ನನ್ನದು ಚಿಂತಿಸಬೇಡಿ. ಬೇಗದಿಂದಲೇ ನಿಮ್ಮ ಜೊತೆಗೊಳ್ಳುವೆ ನಾ. ಬೇಗದಿಂದಲೇ ನಿಮ್ಮ ಜೊತೆಗೊಳ್ಳುವೆ. ಹೋಗಿ ಬರುವೆ ಗೋಪ ನಾಗವೇಣಿಯರೇ. ಚೆನ್ನಾಗಿ ಮಮತೆ ಪೂರ್ಣವಾಗಿರಲಿ. ಇದನ್ನು ದೇವರು ಮಾತ್ರ ಹೇಳುವುದಕ್ಕೆ ಸಾಧ್ಯ. ನನಗೆ ಅರಮನೆಯ ಭಾಷೆ ಮಾತ್ರ ಗೊತ್ತು ಕೃಷ್ಣ. ಇಲ್ಲಿ ಪ್ರೀತಿಯಿಂದಲೇ ಇಷ್ಟೆಲ್ಲ ಮೌಲ್ಯವನ್ನು ಕಟ್ಟಿ ಬೆಳೆಸಿದೆಯಲ್ಲ. ನಾವು ಸಮಾಜದಲ್ಲಿ ಸಮಸ್ಯೆ ಆದರೆ ಏನು ಮಾಡಬೇಕು ಅಂತ ಕೇಳಿದರೆ ಒಂದು ಹೊಸ ಶಾಸನವನ್ನು ತರಬೇಕು ಅಂತ ಹೇಳುತ್ತೇವೆ. ಆದರೆ ಅದಲ್ಲ. ಮಮತೆ ಪೂರ್ಣವಾಗಿರಲಿ ಬದುಕು ಅಂತ ಹೇಳುವಾಗ ಏನನ್ನು ಹೇಳಿದೆ ಕೃಷ್ಣ? ಇಷ್ಟು ದಿನಗಳ ಕಾಲ ಯಾವ ಪ್ರೀತಿಯಿಂದ ಬದುಕಿದರೋ ಅದೇ ಪ್ರೀತಿಯನ್ನು ಮುಂದುವರಿಸಿ ಬೇಗದಲ್ಲಿ ಬಂದು ನಿಮ್ಮ ಜತೆಗೊಳ್ಳುವೆ ಅಂತ. ಅವರು ನಿನ್ನನ್ನು ಬಿಟ್ಟಿರುವುದಕ್ಕೆ ಸಾಧ್ಯ ಇಲ್ಲ. ದೇವರಿಗೂ ಭಕ್ತರನ್ನು ಬಿಟ್ಟಿರುವುದು ಸಾಧ್ಯ ಇಲ್ಲ ಎನ್ನುವುದನ್ನು ಹೇಳಿದೆಯಲ್ಲ. ಅವರಿಗೆ ಗೊತ್ತಿದೆ, ಹೋದ ಕೃಷ್ಣ ಮರಳಿ ಬರಲಾರ ಎನ್ನುವ ಅನುಮಾನ ಬಲವಾಗಿಯೇ ಇದೆ. ಆದರೆ ಅಮ್ಮನನ್ನು ಕಾಣದ ಕೃಷ್ಣ ಅಮ್ಮನನ್ನು ಕಾಣುವುದಕ್ಕೆ, ಅಮ್ಮನನ್ನು ಬಿಡಿಸುವುದಕ್ಕೆ ಹೊರಟಿದ್ದಾನೆ ಅಂತಾದರೆ ಅವರ ತಾಯಿತನವು ತುಡಿಯುತ್ತಿದೆ. ಬಿಡಿಸಲಿ ದೇವಕಿಯನ್ನು ಎಂದು. ಕೃಷ್ಣ ಈ ಆನಂದವನ್ನು ಕಟ್ಟಿ ಆನಂದದಲ್ಲಿಯೇ ಪರಿಹಾರವನ್ನು ನೀಡಿ ಮಮತೆ ಪೂರ್ಣವಾಗಿರಲಿ ಎನ್ನುವ ಸಮಾಧಾನವನ್ನು ಹೇಳಿದೆಯಲ್ಲ, ಇದು ದೊಡ್ಡದು. ವಿಶ್ವಾಸದಿಂದ ಶ್ರದ್ಧೆಯಿಂದ ಬದುಕನ್ನು ಕಟ್ಟುವುದಾದರೆ ಶಾಸನವೇ ಬೇಕಿಲ್ಲ ಕೃಷ್ಣ.
ಅಂತಹದೊಂದನ್ನು ಕಟ್ಟಿ ತೋರಿಸಿದ ಈ ಗೋಕುಲವನ್ನು ಬಿಟ್ಟು ಹೋಗುವುದಕ್ಕೆ ನನಗೂ ಮನಸ್ಸಾಗುತ್ತಿಲ್ಲ. ನನ್ನ ಕುದುರೆಗಳಿಗೂ ಅದು ಅನುಭವಕ್ಕೆ ಬಂದಿದೆಯೇ? ನಿಧಾನ ಮಾಡಿವೆ ಹೆಜ್ಜೆಯನ್ನು. ಸರಿದ ಹೆಣ್ಣು ಮಕ್ಕಳ ಕಣ್ಣಿನಲ್ಲಿ ಕಣ್ಣೀರಿದೆ. ಆದರೆ ನನಗೆ ಮುಂದಿರುವ ಕಾಳಿಂದಿಯೇ ಕಾಣುತ್ತಿದೆ. ಅದೆಷ್ಟು ವರ್ಷಗಳಿಂದ ಹರಿಯುತ್ತಿರುವ ಈ ಕಾಳಂದಿಯಲ್ಲಿ ಅಡಗಿರುವಂತಹ ಕಾಳಿಂಗನನ್ನು ಎತ್ತಿ ಬಡಿದಂದಿನಿಂದ ಇದು ಪವಿತ್ರ ಜಲವಾಯಿತು ಅಂತ ಮಣ್ಣಿನಲ್ಲಿ ಹೊರಳಿದ್ದೇನೆ ಕೃಷ್ಣ. ಬಂದಿಳಿದಾಗ ಈಗೊಮ್ಮೆ ನೀರಿನಲ್ಲಿ ಮುಳುಗುವ ಆಸೆ. ಇಂದು ಕಾಳಿಂದಿಯಳು ಸ್ನಾನವಗೈವೆ ಎಂದಾಸೆ ಎನಗೆ ಕೇಳು ಕೃಷ್ಣ. ಸ್ನಾನವಗೈವೆ ಎಂದಾಸೆ ಎನಗೆ ಕೇಳು. ತಂದೆ ಅಪ್ಪಣೆ ಪಾಲಿಸು ದೇವ ದೇವ, ತಂದೆ ಅಪ್ಪಣೆಯ ಪಾಲಿಸು ದೇವ ಜವದಿ. ನಾಮಿಂದು 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 ಬರುವೆ ಈ ಗಳಿಗೆ, ನಾ ಮಿಂದು ಬರುವೆ ನಿಲ್ಲಿಗಿ ಗಳಿಗೆ. ಇಂದು ಕಾಳಿಂದಿಯಳು ಸ್ಥಾನವಗೈವೆ ಎಂದಾಸೆ ಎನಗೆ ಕೇಳು. ಇಷ್ಟು ಕಾಲ ನಿನ್ನೊಡನೆ ರಾತ್ರಿಯನ್ನು ಮರೆತು ಕಳೆದೆನಲ್ಲ. ಈ ಬೃಂದಾವನದಲ್ಲಿ ಕಾಲ ಕಳೆಯುವಾಗ ಅದೆಷ್ಟು ಸುಂದರವಾಗಿತ್ತು. ಇಲ್ಲಿಯ ಹಾಲಿನ ರುಚಿಯೇ ಬೇರೆ, ಬೆಣ್ಣೆಯ ರುಚಿ ಬೇರೆ, ಮನುಷ್ಯರ ಮಾತಿನ ಮಾರ್ಧವ ಬೇರೆ, ತಂದೆ ತಾಯಿಗಳ ಪ್ರೀತಿಯ ವೈಭವ ಬೇರೆ. ಕೃಷ್ಣ, ಪ್ರತಿಯೊಂದನ್ನೂ ಅನುಭವಿಸುತ್ತಾ ಬಂದೆ. ಮರಳಿನಲ್ಲಿ ಹೊರಳಿದಾಗ ಒಂದು ಕ್ಷಣ ಶ್ರೀಹರಿಯ ಅಡಿಯಲ್ಲಿದ್ದೇನೆ ಅಂತ ಅನ್ನಿಸಿದರೆ, ಈ ಬೃಂದಾವನವನ್ನು ಸುತ್ತುವರಿದಿರುವಂತಹ ಕಾಳಿಂದಿ ನದಿಯನ್ನು ಕಂಡಾಗ ಈ ಜಲದಲ್ಲಿ ಒಂದು ಕ್ಷಣ ಇಳಿಯಬೇಕು. ಈ ಜಲವು ಅದೆಷ್ಟು ಪವಿತ್ರವಾಗಿರಬಹುದು, ಅದೆಷ್ಟು ಸಾಂತ್ವನವನ್ನು ನೀಡಬಹುದು ಅಂತ ನಿರೀಕ್ಷೆ ಹುಟ್ಟುತ್ತಾ ಇದೆ ನನಗೆ. ಕೃಷ್ಣ, ಇದೊಂದು ಆಸೆ ನನಗೆ. ಇದೋ ಇದೋ ಇಲ್ಲಿ ರಥವನ್ನು ನಿಲ್ಲಿಸಿದ್ದೇನೆ. ಇಲ್ಲಿ ನೀನು ಹೀಗೆಯೇ ಇರಬೇಕು. ಒಂದು ಕ್ಷಣದಲ್ಲಿ ಸ್ನಾನ ಮಾಡಿ ತಿರುಗಿ ಬಂದು ನಿನ್ನನ್ನು ನೋಡುತ್ತೇನಂತೆ. ಈ ದೇವರನ್ನು ಪೂಜೆ ಮಾಡುವ ಮೊದಲು ಸ್ನಾನ ಮಾಡುವುದು ನಮಗೆ ರೂಢಿ. ಕೃಷ್ಣ, ಪ್ರೀತಿಯ ದೇವರು ನೀನು, ಭಕ್ತಿಯ ದೇವರು ನೀನು. ನಿನ್ನನ್ನು ಆರಾಧಿಸುವುದಕ್ಕಾಗಿ ಒಂದು ಸ್ನಾನ ಮಾಡಿ ಬರಬಹುದೇ ಪ್ರಭು? ಇಂತು ಯಾದವ ಕುಲ ಶಿರೋಮಣಿ ಅಂತರಾತ್ಮಕನೊಡನೆ ನೇಮವ ಸಂತಸದಿ ಕೊಂಡಾಗ, ಇಂತು ಯಾದವ ಕುಲ ಶಿರೋಮಣಿ ಅಂತರಾತ್ಮಕನೊಡನೆ ನೇಮವ ಸಂತಸದಿ ಕೊಂಡಾಗ, ನದಿಯೆಡೆಗಾಗಿ ನಡೆತಂದು ಶ್ರೀಹರಿ ಮುಂತೆ ಸಂಕಲ್ಪಾದಿ ಸ್ನಾನವನಿಂತು ವಿರಚಿಸಿ. ಕೃಷ್ಣ, ಮುಂತೆ ಸಂಕಲ್ಪಾದಿ ಸ್ನಾನವನಿಂತು ವಿರಚಿಸಿ ಮುಳುಗೆ ವಾಸುದೇವ. ನೀರೊಳು ಮುಳುಗೆ ಮುಳುಗೆ ನೀರೊಳು ಕಂತು ಜನಕನ ದಿವ್ಯ ರೂಪ, ಕಂತು ಜನಕನ ದಿವ್ಯ ರೂಪ, ಕಂತು ಜನಕನ ದಿವ್ಯ ರೂಪವ ಕಂಡ ಅಕ್ರೂರ ಇದೇನನ್ನು ಕಾಣ್ತಾ ಇದ್ದೇನೆ. ಕೃಷ್ಣ ಕೃಷ್ಣ, ಏನನ್ನು ಕಾಣ್ತಾ ಕಂಡ ಅಕ್ರೂರ ನೀರೊಳಗೆ ಕಂಡ ಅಕ್ರೂರ ನೀರೊಳಗೆ ಶ್ರೀ
ಕಂಡ ಅಕ್ರೂರ ನೀರೊಳಗೆ ಶ್ರೀಹರಿಯ ಕಂಡು ಭ್ರಮೆಯಡರಿ ಭಯಗೊಂಡೆದ್ದು ಕಳವಳಿಸಿ ಕಂಡು ಭ್ರಮೆಯಡರಿ ಭಯಗೊಂಡೆದ್ದು ಕಳವಳಿಸಿ ಕಳವಳಿಸಿ ಭ್ರಮೆಗೊಂಡೆನೆಂದೆನುತ ಮತ್ತೊಮ್ಮೆ ಮುಳುಗೆ ಕೃಷ್ಣ ಭ್ರಮೆಗೊಂಡು ಶ್ರೀಹರಿ ಭ್ರಮೆಗೊಂಡೆನೆಂದೆನುತ ಮತ್ತೊಮ್ಮೆ ಮುಳುಗೆ ಕ್ರಮದಿ ನೋಡಿದನು ಲೀಲಾಜಮತ್ಕೃತಿಯ ಕ್ರಮದಿ ನೋಡಿದನು ಲೀಲಾಜಮತ್ಕೃತಿಯ ಕೃಷ್ಣ ಕೃಷ್ಣ ಕಂಡನ ಕ್ರೂರ ನೀರೊಳಗೆ ಶ್ರೀಹರಿಯ ಕಂಡು ಭ್ರಮೆಯಡರಿ ಭಯಗೊಂಡೆದ್ದು ಆಗ ಕೃಷ್ಣ ಇದೇನನ್ನು ಕಾಣ್ತಾ ಇದ್ದೇನೆ ನಾನು. ಕಾಳಿಂದಿಯಲ್ಲಿ ಇಳಿದಿದ್ದಲ್ಲ, ಕ್ಷೀರವಾರಿಧಿಯಲ್ಲಿ ಇಳಿದಿದ್ದೇನೆ ನಾನು. ಸಾಕ್ಷಾತ್ ವೈಕುಂಠವನ್ನು ನಾನು ಕಾಣುತ್ತಿದ್ದೇನೆ. ಅದು ವೇದವನ್ನು ಧರಿಸಿದಂತಹ ಆ ಮತ್ಸ್ಯನನ್ನು ಕಾಣುತ್ತಿದ್ದೇನೆ. ಮೇರುಗಿರಿಗೆ ಬೆನ್ನಿತ್ತಂತಹ ಕೂರ್ಮನನ್ನು ಕಾಣುತ್ತಿದ್ದೇನೆ ನಾನು. ಭೂಮಿಯನ್ನು ಉದ್ಧರಿಸಿದಂತಹ ವರಾಹನನ್ನು ಕಾಣುತ್ತಿದ್ದೇನೆ ನಾನು. ಹಿರಣ್ಯ ಕಶ್ಯಪವನ್ನು ಬರೆದ ನಾರಸಿಂಹ ನನಗದು ಕಾಣುತ್ತಿದ್ದಾನೆ. ಎಲ್ಲರನ್ನು ಸವರಿದಂತಹ ಪರಶುರಾಮನನ್ನು ಕಾಣುತ್ತಿದ್ದೇನೆ. ಕೋದಂಡಧಾರಿಯಾದಂತಹ ರಾಮನನ್ನು ಕಾಣುತ್ತಿದ್ದೇನೆ. ಎಲ್ಲಿ ಬಂದೆ ಕೃಷ್ಣ ನಾನು? ಅಲ್ಲಿ ಕೃಷ್ಣ, ಇಲ್ಲಿ ಕೃಷ್ಣ, ಎಲ್ಲೆಲ್ಲಿಯೂ ಕೃಷ್ಣ. ಅದೆಂತಹ ದರ್ಶನ ಪ್ರಭು! ಕೇವಲ ಬಲರಾಮನ ಸಂಗಡ ನಿಂತವನಲ್ಲ. ಒಂದು ಕ್ಷಣ ಭಯದಿಂದ ಮೇಲೆದ್ದು ಏನಾಗುತ್ತಿದೆ, ನನ್ನ ರಥದಲ್ಲಿ ಕೃಷ್ಣನಿಲ್ಲವೇ ಅಂತ ನೋಡಿದರೆ ಅಲ್ಲಿ ಕೃಷ್ಣ ಕುಳಿತಿದ್ದಾನೆ. ಆನಂದದ ಮೆಲುನಗೆಯೊಂದಿಗೆ ಮತ್ತೆ ಮುಳುಗಿದ್ದೇನೆ. ದಿಕ್ಕು ದಿಕ್ಕಿನಲ್ಲಿಯೂ ಕೃಷ್ಣ, ಮೇಲೆ ಕೆಳಗೆ ಸುತ್ತ 10 ದಿಕ್ಕುಗಳಲ್ಲಿ ಕೃಷ್ಣನನ್ನಲ್ಲದೆ ಮತ್ತಾರನ್ನು ಕಾಣಲಾರದಂತಹ ದರ್ಶನವನ್ನು ನೀಡುತ್ತಿದ್ದೀಯೆ. ಓ ವೈಕುಂಠಪತಿ, ಅದೆಂತಹ ಕೃಷ್ಣನಯ್ಯ ನೀನು! ಇದು ದರ್ಶನ, ಇದು ದರ್ಶನ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಅದಲ್ಲದಿದ್ದರೆ ಏನು? ಕಂಸನ ಆಡಳಿತದಲ್ಲಿ ಸತ್ಯದ ಕುತ್ತಿಗೆಯನ್ನು ಒತ್ತುತ್ತಿರುವಂತಹ ಸಂಪತ್ತನ್ನು ಕಾಣುತ್ತಿದ್ದೆ ನಾನು. ಅದಿರಲಿ ವಿಷ್ಣುವಿನ ಕಾಲೊತ್ತುತ್ತಿದ್ದಾಳೆ ಲಕ್ಷ್ಮೀ. ಅಂದರೆ ಸತ್ಯದ ಕಾಲೊತ್ತಬೇಕು ಸಂಪತ್ತು. ಆಗ ಮಾತ್ರ ನ್ಯಾಯ, ಆಗ ಮಾತ್ರ ಸತ್ಯ ಅಂತಾದರೆ ಇದು ದರ್ಶನ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಕೃಷ್ಣ, ಇದೆಂತಹ ದರ್ಶನವನ್ನು ಕಂಡಿದ್ದೇನೆ ಅಂತಂದ್ರೆ, ಈಗ ಕಂಸನೇ ನನ್ನೆದುರು ಬಂದು ನಿಂತರೂ ಅವನಲ್ಲಿ ಕೃಷ್ಣನನ್ನು ನಾನು ಕಾಣಬಲ್ಲೆ ಪ್ರಭು. ಇದು ದರ್ಶನ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಕೃಷ್ಣ ಕೃಷ್ಣ ಕೃಷ್ಣ, ನಮೋ ನಮಃ. ರಂಗನ ನೋಡಿದೆ, ದೇವೋತ್ತುಂಗನ ನೋಡಿದೆ. ರಂಗನ ನೋಡಿದೆ, ದೇವೋತ್ತುಂಗನ ನೋಡಿದೆ. ಅಂಗಸಿಂಗ ಕಾಳಿಂಗ ಮರ್ದನನ ಮಂಗಳಾಂಗ ಭವಭಂಗನ ನೋಡಿದೆ. ರಂಗನ ನೋಡಿದೆ, ದೇವನ ನೋಡಿದೆ. ಮುಗುದಿಯ ನೀವನ ನೋಡಿದೆ, ಮುಕುತಿಯ ಈವನ ನೋಡಿದೆ. ಗೋವಕಾವ ಭೂದೇವ ವಂದಿತ, ಗೋವಕಾವ ಭೂದೇವ ವಂದಿತ ಬಲದೇವಾನುಜ ಹಯಗ್ರೀವನ ನೋಡಿದೆ. ನಾರಂಗನ ನೋಡಿದೆ,
ಕೃಷ್ಣನ ನೋಡಿದೆ ಸರ್ವೋತ್ಕೃಷ್ಟನ ಪಾಡಿದೆ. ಕೃಷ್ಣನ ನೋಡಿ ಸಾಷ್ಟಾಂಗವ ಮಾಡಿ ಕಷ್ಟವ ಪರಿಹರಿಸೆನ್ನುತ್ತ ಬೇಡಿದೆ. ರಂಗನ ನೋಡಿದೆ ಶ್ರೀರಂಗನ ನೋಡಿದೆ. ಕೃಷ್ಣನ ನೋಡಿದೆ ಸರ್ವೋತ್ಕೃಷ್ಟನ ನೋಡಿದೆ.